ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಯುಜ್ಯತೆ ವಿಧೀಶಾನಚಕ್ರಪೂರ್ವೈಃ ಸತಾಮಖೈಃ ರಮಾಪ್ರಣಯನೆ ತಸ್ಮೈ ಸರ್ವಯಜ್ಞಭುಜೇ ನಮಃ. ಅದಾಯ್ತು. ಈಗ 10ನೇದು ಏವಾಹಿ ಏವ ಅವಹಿ ಅಗ್ನೌ ಏವಾಹಿ ಏವ ಅಹೀಂದ್ರೇ ಏವಾಹಿ ಅಹಿ ವಿಷ್ಣು ಅಂಥೇಳಿ 3 ಕಡೆ ಆಯಿತು. ಏವಾಹಿ ಅಹಿ ಪೂಷನ್ ಏವಾಹಿ ಅಹಿ ದೈವಾಹ ಏವಾಹಿ ಶಕ್ರೋ ವಸೀಹಿ ಶಕ್ರೋ ವಶಾಂ ಅನು ಏವಾಹಿ ಇತಿ ಅಗ್ನ್ಯಾದಿದೇವತಾನಾಂ ಸಂವಾದರೂಪೇಣ ಉಕ್ತಂ ಅರ್ಥಂ ಅತಿಶಯೇನ ಅವಧಾರಯತಿ. ಅಭ್ಯಾಸೋ ಹಿ ತಾತ್ಪರ್ಯಾರ್ಥಃ ಏವಾಹಿ ಏವಮೇವ ಹಿ ಇತ್ಯರ್ಥಃ. ಏವಾಹಿ ಏವ ಅಂತ ಬಂತು. ಇದು ವೈದಿಕ ಪ್ರಯೋಗ. ಇಲ್ಲಿ ಹೇಳಬೇಕಾದ್ರೆ ಏವಮೇವ ಹೀಗೇನೆ ಏವಮೇವ ಹಿ ಇತ್ಯರ್ಥಃ. ಎಲ್ಲ ಯಾರನ್ನು ಕರೀತಾರೆ ಈಗ? ಆಯಾಹಿ ಅಗ್ನೌ, ಆಮೇಲೆ ಇಂದ್ರೇ, ಆಮೇಲೆ ವಿಷ್ಣು, ಆಮೇಲೆ ದೇವೇಶು, ಮತ್ತು ಪೂಷನ್, ಚಕ್ರ, ಎಲ್ಲರೂ ನೋಡಿ ಚಕ್ರ ಅಂತ ಹೇಳಿದ ತಕ್ಷಣ ಮೊದಲೇ ಹೇಳಿದಂತೆ ಶಕ್ತಿ ರತಿರೂಪತ್ವಾತ್ ಚಕ್ರ ಅಂಥೇಳಿ ನಾರಾಯಣನಿಗೆ ಹೆಸರಿದೆ ಅಂತ ತಿಳಿಸಿದೆ. ಅಂದರೆ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ದೇವರನ್ನು ಕರೆಯೋದು, ಬೇರೆ ಬೇರೆ ಹೆಸರಿನಿಂದ ಕರೆಯೋದು ಎರಡೆರಡು. ಅಗ್ನಿ ಮೊದಲಾದ ಹೆಸರುಗಳು ದೇವರಿಗೆ ಬರಲಿಕ್ಕೆ 2 ಕಾರಣ. ಒಂದು ಕಾರಣ ಆಯಾ ಶಬ್ದದಿಂದನೇ ವಾಚ್ಯನಾಗಿ ಆಯಾ ರೂಪದಿಂದನೂ ಇದ್ದಾನೆ. ಅಗ್ನಿ ರೂಪ ದೇವರಿಗಿದೆ, ಪ್ರತಿಯೊಂದು ರೂಪವೂ ಇದೆ, ಆ ಶಬ್ದವೂ ಇದೆ. ಉಳಿದ ಕಡೆಗೆ ಅಧಿಷ್ಠಾನ, ಅಗ್ನಿಯಲ್ಲಿ ಅಧಿಷ್ಠಾನ ಮಾಡಿಕೊಂಡಾಗ ಅದು ಮತ್ತೊಂದು ರೀತಿಯ ವಾಚ್ಯತ್ವ. ಸೊ 3 ಬಂತಲ್ಲಿಗೆ. ಅಗ್ನಿ ಅಧಿಷ್ಠಾನದ ಆರಾಧನೆ ಮಾಡೋದು, ಅಗ್ನಿ ನಾಮಕನಾಗಿ ಆರಾಧನೆ ಮಾಡೋದು, ಅಗ್ನಿ ರೂಪನಾಗಿ ಮಾಡೋದು. ಎಲ್ಲದ 3ರಲ್ಲೂ ಕೂಡ ಇರತಕ್ಕಂಥ ರೂಪಗಳಿಗೆ ಭೇದ ಇಲ್ಲ. ಇದು ದೇವರ ವಿಶೇಷವಾದ ಮಹಿಮೆ. ಅದಕ್ಕೆ ಇವತ್ತು ಅಡುಗೆ ಮಾಡ್ಲಿಕ್ಕೆ ನಮಗೆ ಬೇಯಿಸ್ಲಿಕ್ಕೆ ಅಗ್ನಿ ಬೇಕೀಗ, ಕುಡಿಲಿಕ್ಕೆ ನೀರು ಬೇಕು, ಗೊತ್ತಾಯ್ತಾ? ಪ್ರತಿಯೊಂದರಲ್ಲೂ ಅನ್ನ ತಿನ್ನಲಿಕ್ಕೆ ಅನ್ನ ಬೇಕು. ಎಲ್ಲದರಲ್ಲೂ ಭಗವಂತ ಯಾವ ರೀತಿ ಇದ್ದಾನೆ, ಈಗ ಆಯಾ ರೂಪದಲ್ಲಿ ಇದ್ದಾನೆ. ಆ ವಸ್ತುಗಳು ಬೇರೆ, ದೇವರೇ ಅಲ್ಲ. ವಸ್ತುಗಳು ದೇವರೇ ಸನ್ನಿಧಾನ ಇಟ್ಟಿದ್ದಾನೆ. ಎಲ್ಲದರ ಮೇಲೆ ತನ್ನ ಮೂಲ ರೂಪದಿಂದ ನಿಯಂತ್ರಣ ಮಾಡ್ತಾನೆ. ರೂಪಗಳಿಗೆ ಭೇದ ಇಲ್ಲ. ನಮಗೆ ಒಂದೇ ವಸ್ತು ಆಗಿದ್ದರೆ ಅಧಿಷ್ಠಾನ ಬೇರೆ ಬೇರೆ ಆಗದೆ ಹೋದರೆ ಏನಾಗ್ತಿತ್ತು? ಒಂದೇ ವಸ್ತು ಆಗ್ತಿತ್ತು. ಅಧಿಷ್ಠಾನ ಬೇರೆ ಬೇರೆ, ಆದರೆ ಭಗವದ್ ರೂಪಗಳು ಮಾತ್ರ ಬೇರೆ ಅಲ್ಲ. ನಾಮಗಳು ಅದೇ ನಾಮಗಳು, ಅದರ ಅರ್ಥ ಮತ್ತು ಮೂಲ ರೂಪಕ್ಕೂ ಅದಕ್ಕೂ ವ್ಯತ್ಯಾಸ ಇಲ್ಲ. ಏವಾಹಿ ಇತಿ ಅಜ್ಞಾದಿ ದೇವತಾನಾಂ ಸಂವಾದ ರೂಪೇಣ ಉಕ್ತಂ ಅರ್ಥಂ ಮತಿ. ಅವರವರು ಮಾತಾಡ್ಕೊತ ಬಾ ಅಂತ ಕರೀತಾ ಇದ್ದಾರೆ. ಅತಿಶಯೇನ ಅವಧಾರಯತಿ. ಸಂವಾದ ರೂಪೇಣ ಉಕ್ತಮರ್ಥಂ ಅತಿಶಯೇನ ಅವಧಾರಯತಿ. ಅವಧಾರಯತಿ ಅಂದರೆ ಅದನ್ನು ಎಂಫಸೈಸ್ ಮಾಡ್ತಾರೆ ಅಂತ, ಒತ್ತು ಕೊಟ್ಟು ಹೇಳ್ತಾರೆ. ಅಭ್ಯಾಸೋ ಹಿ ತಾತ್ಪರ್ಯಾರ್ಥ. ಪ್ರತಿಯೊಬ್ಬರನ್ನು ಕೂಡ ಹಾಗೆ ಕರಿಬೇಕು ಅಂದರೆ ತಾತ್ಪರ್ಯಾರ್ಥ. ನೀವು ಬನ್ನಿ, ನೀವು ಒಬ್ಬರು ಕರೆದಾಗ ಬರೀ ಎಲ್ಲರೂ ಬನ್ನಿ ಎಂಬುದು ಬೇರೆ. ಪ್ರತಿಯೊಬ್ಬರೂ ನೀವು ಕರೆದಾಗ ಏನಾಯ್ತಾಗ ಆಧಾರ ಜಾಸ್ತಿ ಆಗುತ್ತೆ. ಅಭ್ಯಾಸೋ ಹಿ ತಾತ್ಪರ್ಯ, ಬರಲೇಬೇಕು ಅಂತ ತಾತ್ಪರ್ಯ, ಆಧಾರ ಎಲ್ಲ ತೋರಿಸೋದು. ಗುಂಪಿನಲ್ಲಿ ಕರೆದ್ರು ಪ್ರತ್ಯೇಕ ಕರೀಲಿಲ್ಲ ಅಂತ ಹೇಳಬೇಕಾದ್ರೆ ಒಂದೊಂದು ರೀತಿ ಅವರಿಗೆ ಗೌರವ ಕಡಿಮೆ ಕೊಟ್ಟಾಗುತ್ತೆ. ಏವಾಹಿ ಏವಮೇವ ಹಿ ಇತ್ಯರ್ಥ. ವಿನಿಶ್ಚಿತೆ ತು ಸಂವಾದೆ ವಿಭಾಗೋ ರಂಗ ಏವ ಚ ಇತಿ ಶಬ್ದ ನಿರ್ಣಯೇ. ಅದನ್ನು ಕೊಟೇಶನ್ ಕೊಟ್ಟರು. ಮತ್ತೆ ವಿನಿಶ್ಚೆಯಲ್ಲಿ ಸಂವಾದ ರೂಪವಾಗಿ ಬಂದಿರುತ್ತೆ. ಅದೇನಂತ ಕರೀತಾರೆ? ನಿಶ್ಚಯ ಅಂತ ಕರೀತಾರೆ. ಸಂವಾದ ಅಂದರೆ ಏನು? ಪರಸ್ಪರ ಒಪ್ಪಿಕೊಳ್ಳೋದು ಅಂತ ಅರ್ಥ. ಸಂಭಾಷಣೆ, ಸಂವಾದ, ಅದರಲ್ಲೆಲ್ಲ ಸಾಮಾನ್ಯವಾಗಿ ಏನಿರುತ್ತೆ? ಮಾತುಕತೆ ನಡೆಸೋದು ಅಂದರೆ ಆದಷ್ಟು ಒಪ್ಪಿಗೆ, ಒಮ್ಮತಕ್ಕೆ ಬರೋ ತಾತ್ಪರ್ಯ ಇರೋದರಿಂದ ಅದರಲ್ಲಿ ತಾತ್ಪರ್ಯಾರ್ಥ ಇತಿ ಶಬ್ದ ನಿರ್ಣಯ. ಶಬ್ದ ನಿರ್ಣಯ
ಇದೆಲ್ಲ ಈಗಿನ ಜನಕ್ಕೆ ಅದ್ಯಾವುದು ಗೊತ್ತಿಲ್ಲ. ಅಮರಕೋಶ ಇತ್ಯಾದಿ ಕೋಶಗಳು ಗೊತ್ತೇ ಹೊರತು ಅವೆಲ್ಲ ವೈದಿಕ ಗ್ರಂಥಗಳಿಗೆ ಬಂದಂಥ ವೇದಿಕ್ ಟೆಕ್ನಿಕಲ್ ಡಿಕ್ಷನರಿಗಳವೆಲ್ಲ. ಅಥೋ ಅಜ್ಞಾ ಇ ಇತ್ಯಾದಿ, ಅದಕ್ಕೇನೆ ಅಜ್ಞಾ ಇ ಅಂತ ಮುಂದೆ ಬಂದಿದೆ. ಏವಮೇವ ಹಿ ಶಕ್ರೋ ವಶಾನನು ಯಥಾವಶಂ ಸ್ವತಂತ್ರೋ ವರ್ತತೆ ಇತ್ಯರ್ಥ. ಹೀಗೆಲ್ಲ ಶಬ್ದವಚನ ಎಲ್ಲ ಕಡೆ ಇದ್ದರೂ ಕೂಡ ತಾನು ಮಾತ್ರ ಏನಾಗಿದ್ದಾನೆ, ಸ್ವತಂತ್ರನಾಗೇ ಇದ್ದಾನೆ. ಎಲ್ಲೇ ಇದ್ದರೂ ಕೂಡ ದೇವರ ಸ್ವಾತಂತ್ರ್ಯಕ್ಕೆ ಏನು ಬೇರೆ ಕಡೆ ಹೋದ ಮನುಷ್ಯನಿಗೆ ಏನಾಗುತ್ತೆ, ಆ ಇಂಡಿಪೆಂಡೆನ್ಸ್ ಇರೋದಿಲ್ಲ, ಡಿಪೆಂಡೆನ್ಸ್ ಶುರುವಾಗುತ್ತೆ. ದೇವರು ಎಲ್ಲಿದ್ದರೂ ಕೂಡ ಏನಿಲ್ಲ ದೇವರಿಗೆ, ಸರ್ವ ದೇಶೇಶು ಕಾಲೇಶು ಸ ಏಕಃ ಪರಮೇಶ್ವರ. ಇನ್ನು ಅಧಿಷ್ಠಾನೇಶು ವಿದ್ಯಾವಿನಯ ಸಂಪನ್ನ ಅಧಿಷ್ಠಾನಗಳು, ಯಾವುದೇ ಸ್ಥಳ ಯಾವುದೇ ಕಾಲ ಯಾವುದೇ ಅಧಿಷ್ಠಾನ ಎಲ್ಲೇ ಇದ್ದರೂ ಕೂಡ ದೇವರಿಗೆ ಏನಿಲ್ಲ, ಸ್ವಗತ ಭೇದ ವಿವರ್ಜಿತ, ಯಾವ ವ್ಯತ್ಯಾಸವೂ ಇಲ್ಲ. ಅತಿ ಮುಖ್ಯವಾದದ್ದು ಸ್ವಾತಂತ್ರ್ಯ, ಅದಕ್ಕೆ ಧಕ್ಕೆ ಇಲ್ಲ. ಎದು ದೊಡ್ಡ ಅಧಿಕಾರಿ ತನ್ನ ಅಟೆಂಡರ್ ಮನೆಗೆ ಹೋಗಿದ್ದರೂ ಕೂಡ ಅವನಿಗೆ ಎಲ್ಲೆಲ್ಲೂ ಒಳಗೊಳಗೆ ಬರಲ್ಲ, ಮನೆಯೊಳಗೆಲ್ಲ. ಅವ್ರು ಎಷ್ಟೇ ಅಧಿಕಾರಿ ಏನೇ ಆಗಿರಬಹುದು, ಅವರು ಇಷ್ಟಾದರೂ ಕೂಡ ಅವನಿಗೆ ಟೋಟಲ್ ಇದಿಲ್ಲ, ಕಂಟ್ರೋಲ್ ಇಲ್ಲ. ಆದರೆ ಈ ದೇವರು ಹಾಗಲ್ಲ, ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಇರ್ತಾನೆ, ಸ್ವಾತಂತ್ರ್ಯಕ್ಕೆ ಧಕ್ಕೆ ಇಲ್ಲ. ದೊಡ್ಡ ದೊಡ್ಡ ಸಭೆಗಳಲ್ಲಿ ದೊಡ್ಡ ದೊಡ್ಡ ಈಗ ಕೂತಿರ್ತಾರೆ. ಈಗ ತಾವು ಮಾತಾಡಬೇಕು, ಗೊತ್ತಾಯ್ತಾ, ಕೇಳ್ಕೋಬೇಕು ಅವರು ಹಿಡಿತಾ ಮೊದಲೇ ಮಾತಾಡಿ ಹೋಗ್ತೀನಿ ಅಂತಿಲ್ಲ, ಈಗ ಈಗ ಸಂಧಿ ಮಾತಾಡಬೇಕು, ಮೊದಲೇ ಹೇಳಬೇಕು, ಕೇಳಿ ಹೇಳಬೇಕು ಆ ರೀತಿ, ಗೊತ್ತಾಯ್ತಾ. ಅದು ಅವಾಗ ಏನು ಮಾಡ್ತಾರೋ, ಸ್ವಲ್ಪ ನಿಲ್ಲಬೇಕು, ಯಾರೋ ಬರ್ತಿದ್ದಾರೆ ಮತ್ತು ನಿಲ್ತಾರೆ, ಮತ್ತೆ ಇವ್ರ ಮಾತು ಕೇಳಿದಾಗ ಆಗುತ್ತೆ ನೋಡೋದಕ್ಕೋಸ್ಕರ. ಇನ್ನೊಬ್ರು ಯಾರು ಬರ್ತಾ ಇದ್ದಾರೆ, ತಮ್ಮನ್ನು ಕಾಣಬೇಕು ಅಂತ ಬರ್ತಿದ್ದಾರೆ, ನಿಲ್ತಾರೆ. ಇವ್ರ ಮಾತು ಕೇಳಿದ್ರೆ ನೋಡಿದ್ರಾ ಅಂತ ಹೇಳೋದಿಲ್ಲ, ಯಾಕದು ರಿಕ್ವೆಸ್ಟ್ ಅಷ್ಟೇ, ರಿಕ್ವೆಸ್ಟ್. ಆದರೂ ಕೂಡ ಏನಿಲ್ಲ ಅವರಿಗೆ, ಮತ್ತೆ ಇಲ್ಲ ಹೋಗಿಬಿಡ್ತೀನಿ ಹಾಗೆಲ್ಲ ಹೇಳಿ ಏನು ಇವರು ಅಹಂಕಾರ ಆ ಥರ ಶುರು ಮಾಡ್ತಾರೆ. ಮತ್ತೆ ಹೋಗೋ ಸ್ವಾತಂತ್ರ್ಯ ಉಪಯೋಗಿಸೋಡ್ರು ಏನು ಮಾಡ್ತಾರೆ, ಅಹಂಕಾರ. ಅದಕ್ಕೆ ದೇವರಿಗೆ ಅದು ಯಾವುದೂ ಇಲ್ಲ. ಅಂದರೆ ದೇವರ ಸ್ವಾತಂತ್ರ್ಯದಲ್ಲಿ ಭಾರಿ ವಿಷಯ. ಸ್ವಾತಂತ್ರ್ಯ ಅಂತಷ್ಟು ನಾವು ಲೋಕದ ಸ್ವಾತಂತ್ರ್ಯ ಅಂತ ಅರ್ಥ ಮಾಡ್ಕೋಬಾರ್ದು. ಲೋಕದ ಯಾವುದೇ ಸ್ವಾತಂತ್ರ್ಯದಲ್ಲೂ ಏನಿದೆ, ಮತ್ತೆ ಡಿಪೆಂಡೆನ್ಸ್ ಇದ್ದೇ ಇದೆ. ಮತ್ತು ಆಬ್ಸಲ್ಯೂಟ್ ಅಂತಂದರೆ, ಆಬ್ಸಲ್ಯೂಟ್ ಅಂದರೆ ಏನು, ನಿರವಧಿಕ, ಯಾವ ಕಾರಣಕ್ಕೂ ಏನೇನೇನೋ ಅಫೆಕ್ಟ್, ಅದು ಅಬ್ಸಲ್ಯೂಟ್ ಅಂತ ಕರೀತಾರೆ. ಇಲ್ಲದೋದ್ರೆ ಅಬ್ಸಲ್ಯೂಟ್ ಆಗೋದಿಲ್ಲ. ಆ ಪದ ದೇವರಿಗೆ ಮಾತ್ರ. ಯಾವುದೇ ಶಬ್ದನ ಅಬ್ಸಲ್ಯೂಟ್ ಆದರೆ ದೇವರಿಗೆ ಮಾತ್ರ. ಅದಕ್ಕೆ ಇಂಗ್ಲೀಷಲ್ಲಿ ಅಬ್ಸಲ್ಯೂಟ್ ಅಂದರೆ ದಿ ಗಾಡ್ ಅಂತ. ಆ ದೇವ್ರ ಹೆಸರೇ ಅಬ್ಸಲ್ಯೂಟ್ ಅಂತೇಳಿ. ನಿರವಧಿಕ ಅಥೋ ಇತ್ಯ ಏವ ಶಕ್ರೋ ವಶಾನ್ ಅನು ಯಥಾವಶಂ ಸ್ವತಂತ್ರೋ ವರ್ತತೆ ಇತ್ಯರ್ಥ. ಆಯೋ ಮನ್ಯಾಯ ಮನ್ಯವೇ ಭೂ ಮನ್ಯಾಯ ಮನ್ಯವೇ ಉಪೇಹಿ ವಿಶ್ವವಾ ವಿಶ್ವಧಾ ವಿದಾ ಮಘವನ್ ವಿದಾ ಓಂ ಅಂತ ಕರೆದು ಅಲ್ಲಿ ಮೂರು ಅಕ್ಷರ ಹಾಕಿದರೆ ಏಳಿ ಮತ್ತೆ ಎಳಿಸಿ ಮತ್ತೆ ಎಳಿಸ್ಬೇಕು. ಮೂರು ಭಾಗ ಇದೆ. ಹಾಗದೇನಾಗುತ್ತೆ, ಬಾರೋ ಅಂತ ಕರೆದಾಗ ಏನೋ ಒಂದು ಇದು ಬರುತ್ತೆ, ಆ ಒಂದು ಒತ್ತು ಕೊಟ್ಟು ಹೇಳೋದಕ್ಕೆ ಹೇಳ್ತಾರೆ. ಅವಕ್ಕೆಲ್ಲ ಏನದು ಕಂಪ ಇತ್ಯಾದಿ ಹೆಸರುಗಳಿದೆ ಅವಕ್ಕೆಲ್ಲ. ಆಯೋ ಮನ್ಯಾಯ ಮನ್ಯವೇ ಉಪೋ ಮನ್ಯಾಯ ಮನ್ಯವೇ ಉಪೇಹಿ ವಿಶ್ವಧ ವಿದಾ ಮಘವನ್ ವಿದಾ ಓಂ ಅಂತ ಕರೆದು. ಓಂ ಹಾಗೆ ಹೇಳಬೇಕಾದ್ದು ಯಾವಾಗಲೂ. ಓಮ್ನ ಹಾಗೆ ಹೇಳಬೇಕಾದ್ರೆ ಮೂರು ಬಂದಾಗಲೇ ಅಲ್ಲಿರೋ ಮೂರು ಅಕ್ಷರಗಳು ಇದೆ. ಆವು ಬ ಅದಕ್ಕೆ ಸೇರಿಸಿದಾಗ ಆ ರೀತಿ ಬಂದಾಗ ಓಂ ಅಂತ ಘಂಟಾನಾದ ಜೋರಾಗಿ ಗಂಟೆ ಹೊಡೆದ್ಬಿಟ್ರೆ ಎಲ್ಲ ಗಂಟೆಗೆ ಶಬ್ದ ಬರೋದಿಲ್ಲ. ಸರಿಯಾಗಿ ಮಾಡಿದರೆ ಗಂಟೆನ ಒಂದು ನಿಮಿಷ ಹಾಗೆ ಇದು ಬರುತ್ತೆ ನಮಗೆ, ರೆಸೊನೆನ್ಸ್ ಕ್ಲಿಯರಾಗಿ ಕಾಣಿಸ್ತಿರುತ್ತೆ, ಗೊತ್ತಾಯ್ತಾ. ಎಷ್ಟೋ ಸರ್ತಿ ಅದು ದೊಡ್ಡ ದೊಡ್ಡ ಗಂಟೆಗಳಿರುತ್ತೆ, ಒಳ್ಳೆ ಕೇಳಬೇಕಾದ್ರೆ ಒಂಥರ ಮ್ಯೂಸಿಕಲ್ ಸೌಂಡ್ ಇರುತ್ತೆ, ತುಂಬ ಹೊತ್ತು ಬರುತ್ತೆ. ಅಂಥ ಗಂಟೆಗಳು ತುಂಬ ಕಡೆ ಸಿಗೋದಿಲ್ಲ. ಸಿಕ್ಕಾಗ ಅದು ಓಂಕಾರ ಧ್ವನಿ. ಅದು ಆ ರೀತಿ ಬಂದರೆ ಓಂ 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 ಅಂದ್ಬಿಟ್ರೆ ಓಂ ಆಗಲಿಲ್ಲ. ಅದು ಓಂ ಓಂ ಅಂತ ಹೇಳಿದ್ರೆ ಅದೆಲ್ಲ ನಾವು ಮಾಡ್ತಕ್ಕಂಥ ಜಪತವ ಎಲ್ಲದರಲ್ಲೂ ಏನು ಮಾಡ್ತೇವೆ, ಪೂರ್ತಿ ನ್ಯಾಯ ಸರಿಸೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ. ಬರೀ ಆ ರೀತಿ ಹೇಳಿ ಎಷ್ಟೊತ್ತು ಬೇಕಾಗುತ್ತೆ ಯೋಚನೆ, ಬರೀ ಆಚರಣೆ ಮಾಡೋಕ್ಕೆ ಎಷ್ಟೊತ್ತು ಬೇಕು, ಸರಿ ಮಾಡಿದರೆ ನಿಮಗೆ ಅಷ್ಟು ಹೇಳ್ಕೊಂಡು ಮಾಡಿದರೆ ಎಷ್ಟೊತ್ತಾಗುತ್ತೆ. ಪ್ರಾಣಾಯಾಮದಲ್ಲಿ ಬೇಕಾಷ್ಟು ಹೊತ್ತಾಗೋದು. ಅಷ್ಟು ಎಷ್ಟೊತ್ತು ಆಚರಣೆ ಒಂದು ಸರ್ತೆಲ್ಲ ಮಾಡೋದು ಈ ಮಧ್ಯೆ ಅದು ಓಡ್ತಿರುತ್ತೆ ಹಾಗೇನೆ. ಅದು ಬಿಟ್ಟು ಬೇರೆ ಕೆಲಸಗಳಾಗೋದೇ ಇಲ್ಲ. ಆ ಸ್ಥಿತಿ ಬರುತ್ತೆ. ಅದು ಆ ರೀತಿ ಪರ್ಫೆಕ್ಷನ್ ಬರ್ಬೇಕಾದ್ರೆ ಏನಾಗಬೇಕು, ಅದು ಅಭ್ಯಾಸ ಮಾಡಿ 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 ಬರಬೇಕಾಗ. ಅಯಪಯ ಗತೋ ಇಲ್ಲಿ ಆಯೋ ಅಂತ ಬಂತು. ಏನದಕ್ಕೆ ಅರ್ಥ? ಅಯ ಧಾತು. ಅದಕ್ಕೆ ಅರ್ಥ ಏನಿದೆ, ಪಯ ಗತೌ. ಅಯ ಪಯ ಗತೌ ಅಂದರೆ ಗತಿ ಅಂದರೆ ಜ್ಞಾನ ಅಂತ ಅರ್ಥ, ಮೂಮೆಂಟ್, ಜ್ಞಾನ ಅಂತ ಅರ್ಥ ಇದೆ. ಆಯೋ ಇತಿ ಆಯತಿ. ಆಯೋ ಶಬ್ದಕ್ಕೆ ಆಯತಿ ಅಂತ ಹೆಸರು. ಅದಕ್ಕೇನು ಮತ್ತೆ ಉಪೋ ಇತಿ ಇತಿ ವದಸಿಶ್ಚ ಅಯಂ ಓಕಾರ. ಮತ್ತು ಓ ಅತಿಶಯ ಇತಿ ಚ ಸೂತ್ರ. ಅಲ್ಲೇನಿದೆ ಓ ಆಯೋ ಅಂತ ಪದ ಬಂದಿದೆ. ಅದಕ್ಕೆಲ್ಲ ಏನರ್ಥ ಇದೆ ಅಂತ ಸೂತ್ರ. ಆಯೋ ಓ ಅತಿಶಯೇ ಅಂತೇಳಿ, ಓ ಅತಿಶಯೇ ಓ ಅಂತೇಳಿ ಹೇಳ್ತಾರೆ. ವಾರೋ ಅಲ್ಲಿ ಓ ಬಂತು. ಅತಿಶಯ ಅಂದ್ರೇನು, ಹೆಚ್ಚು ಎಂಫೆಸಿಸ್ ಕೊಡೋದಕ್ಕೋಸ್ಕರ ಕರೀತಾರೆ.
ಆಯೋ ಜಾನಾತಿ ಇತಿ ಆಯೋಮನ್ಯಃ. ಆಯೋ ಜಾನಾತಿ, ಆಯೋ ಅಂದರೆ ಎಲ್ಲವನ್ನೂ ತಿಳಿದವನು ಅಂತ ಅರ್ಥ. ಅದಕ್ಕೆ ದೇವರಿಗೆ ಏನು ಅನಿಸಿದ್ರೆ ಆಯೋಮನ್ಯ, ನೋಡಿ ಆಯೋಮನ್ಯಾಯ ಮನ್ಯವೇ. ಸಮೀಪಸ್ಯಾಪಿ ಸಮೀಪಸ್ಥಮಪಿ ಜಾನಾತಿ ಇತಿ ಉಪೋಮನ್ಯ. ದೇವರು ಭಾರಿ ದೂರದ್ದನ್ನು ತಿಳಿತಾನೆ, ಭಾರಿ ಹತ್ತಿರದ್ದನ್ನು ತಿಳಿತಾನೆ. ಅತಿ ದೂರದಲ್ಲೂ ಇದ್ದಾನೆ, ಹತ್ತಿರದಲ್ಲೂ ಇದ್ದಾನೆ. ನಮಗೆ ದೂರದ್ದು ಕಾಣಿಸೋದಿಲ್ಲ, ಹತ್ತಿರದ್ದು ಕಾಣಿಸೋದಿಲ್ಲ. ಆಶ್ಚರ್ಯ ಗೊತ್ತಾಯ್ತಾ? ತುಂಬ ಹತ್ತಿರ ಇದ್ದರೆ ಕಾಣಿಸೋದಿಲ್ಲ, ತುಂಬ ದೂರ ಇದ್ದರೂ ಕಾಣಿಸೋದಿಲ್ಲ. ಅದು ಎಲ್ಲರಲ್ಲಿ ತಮಾಷೆ ಅಂತ ಕೇಳಿದರೆ ಬರೀ ಕಾಣಿಸೋದು ಅಷ್ಟೇ ಇಲ್ಲ, ತುಂಬ ಬೇಕಾದವ್ರು ಮರ್ತುಬಿಟ್ಟಿರ್ತಾನೆ. ಯಾವುದು ದೊಡ್ಡ ಫಂಕ್ಷನ್ಗೆ ಕರಿಬೇಕಾದ್ರೆ ಯಾರು ಮರ್ತೋಗಿರ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಮರ್ತುಬಿಟ್ರೆ ತುಂಬ ಹತ್ತಿರದವ್ರು. ಯಾಕೆ ಈಗ ಆಗಾಡ ಅಂತ ಕಡೆಗೆ ಅದು ಹೋಗೇ ಬಿಡುತ್ತೆ. ತುಂಬ ದೂರದವರು ಅದು ಮರ್ತೋಗಿಬಿಡುತ್ತೆ. ನಮಗೆ ಇಲ್ಲೂ ಕಾಣೋದಿಲ್ಲ. ದೃಷ್ಟಿ ಎಂಬುದಕ್ಕೆ ಎರಡು ಅರ್ಥ. ಒಂದು ದೃಷ್ಟಿ, ಕಣ್ಣಿನ ದೃಷ್ಟಿ ಇರೋದೇ ಹಾಗೆ. ಎರಡನೇದಾಗಿ ವಿವೇಚನೆ, ಅದರಲ್ಲೂ ಕೂಡ ತುಂಬ ಹತ್ತಿರದ್ದನ್ನು ದೇವರು ಭಾರಿ ಹತ್ತಿರ ಇದ್ದಾನೆ ಮರ್ತು ಬಿಡ್ತೇವೆ. ಭಾರಿ ದೂರ ಅದು ಬರ್ತದೆ. ಅದು ದೇವರ ಮೇಲೆ ಏನು ಕಾರಣ? ಅತಿ ಹತ್ತಿರ ಇರೋದು ಕಾರಣ, ಅತಿ ದೂರ ಇರೋದು ಕಾರಣ. ಅದು ಎಲ್ಲ ಕಡೆ ಇದ್ದಾರೆ, ಅದನ್ನು ಮರಿಬಾರದು. ಹತ್ತಿರ ಇದ್ದವರು ದೂರ ಇರೋದಿಲ್ಲ, ದೂರ ಇದ್ದವರು ಹತ್ತಿರ ಇರೋದು. ದೇವರು ಹಾಗಲ್ಲ, ಏನಾಗಿದ್ದಾನೆ? ಹತ್ತಿರ ದೂರ ಹಿಂದೂ ಮುಂದೆ ಹೇಗೆ ಬೇಕಾದ್ರೂ ಇದ್ದಾನೆ ದೇವರು. ದೇವ್ರ ಬಗ್ಗೆ ಏನು ಹೇಳೋದು ಕೊಟ್ಟರು ಕೂಡ ಆ ಥರ ಹೊಂದುತ್ತದೆ. ಆಯೋ ಜಾನಾತಿ ಆಯೋಮನ್ಯ, ಸಮೀಪಸ್ಥಮಪಿ ಜಾನಾತಿ ಇತಿ ಉಪಮನ್ಯ. ಉಪ ಅಂದರೆ ಹತ್ತಿರ, ಮತ್ತು ಆಯೋ ದೂರ. ಹತ್ತಿರದ ಇದ್ದಾನೆ, ದೂರ ಇದ್ದಾನೆ, ಎರಡನ್ನೂ ತಿಳಿತಾನೆ. ಅನ್ಯೇಷಾಂ ಇಂದ್ರಿಯಾಣಾಂ ಪರಾಂಗುಖತ್ವಾತ್ ನಹಿ ಆಂತರಂ ಜಾನಂತಿ. ನೋಡಿ ಎಷ್ಟು ಅದೇ ದೃಷ್ಟಾಂತ ಕೊಟ್ರಿ. ಏನದು? ಅನ್ಯೇಷಾಂ ಇಂದ್ರಿಯಾಣಾಂ ಪರಾಮುಖತ್ವಾತ್ ನಹಿ ಆಂತರಂ ಜಾನಂತಿ. ಈ ಕಣ್ಣಿಗೆ ಒಳಗಿಂದ ಕಾಣಿಸೋದಿಲ್ಲ ನಮಗೆ, ಮತ್ತು ಅದಕ್ಕೆ ಮನಸ್ಸಿನಿಂದ ನೋಡಬೇಕು ದೇವ್ರನ್ನ. ಯಾತಕ್ಕೆ ಅಂದರೆ ಮನಸ್ಸು ಒಳಗಿದೆ, ದೇವರು ಒಳಗಿದ್ದಾನೆ. ಆದ್ದರಿಂದ ಆಗ ಕಣ್ಣಿಗಿಣ್ಣು ತೆಗೆದ್ರೆ ದೇವರು ನೋಡೋಕ್ಕಾಗೋದಿಲ್ಲ, ಹೊರಗಡೆ ಕಾಣಿಸೋದಿಲ್ಲ. ಇರೋದೆಲ್ಲ ಕಡೆ ಇದ್ದಾನೆ, ಆದರೆ ಕಾಣಿಸ್ಬೇಕಾದ್ರೆ ಬಿಂಬರೂಪಿ ಒಳಗಿರೋದ್ರಿಂದ ಏನು ಮಾಡಬೇಕಾಗ? ಒಳಗಿಂದ ಇಂಟ್ರೋವರ್ಟಾಗಿ ನೋಡಬೇಕಾಗ, ಒಳಗಿಂದ ಯೋಚನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ ಈ ಬಿಡು ಇಂದ್ರಿಯಗಳು ಹಾಗಲ್ಲ. ಅನ್ಯೇಷಾಂ ಇಂದ್ರಿಯಾಣಾಂ ಪರಾಂಗುಖತ್ವ. ಪರಾಂಗುಖ ಅಂದರೆ ಏನು? ಪರಾಕ್ಮುಖ. ಗೊತ್ತಾಯ್ತು? ಪರಾಂಚಿ ಖಾನಿ ವ್ಯತರಣಾತ್ ಸ್ವಯಂಭೂ ಹೇಳ್ತಾರೆ ಕಠದಲ್ಲಿ. ಎಲ್ಲ ಇಂದ್ರಿಯಗಳ ಪ್ರವೃತ್ತಿ ಹೇಗೆ ಅಂತ ಕೇಳಿದರೆ ಹೊರಗಡೆ ಹೋಗೋದು, ಅದನ್ನು ನಿಲ್ಲಿಸೋದಕ್ಕೆ ಧ್ಯಾನ ಅಂತ ಕರೆಯೋದು. ಫಲವಾನ್ ಇಂದ್ರಿಯ ಗ್ರಾಮ ವಿದ್ವಾಂಸಪಿ ಕರ್ಷತಿ ಇಂದ್ರಿಯಾಣಿ ಹಯಾನಾಹು. ವೆಹಿಕಲ್ ಅಂತೇಳಿ ಮುಂದೆ ಹೋಗೋದು ಹೇಗೋ, ಇಂದ್ರಿಯಗಳೆಲ್ಲ ಮುಂದೆ ಹೋಗ್ತಾ ಇರುತ್ತೆ ಆವಾಗ. ಆದರೆ ದೇವರು ಒಳಗಿರೋದ್ರಿಂದ ಏನು ಮಾಡೋಕ್ಕೆ ನಾವು ಅದನ್ನೀಗ ಮುಂದೆ ಹೋಗೋದು ನಿಲ್ಲಿಸಿ ಒಳಗಡೆ ಬರಹ ಮಾಡ್ಕೋಬೇಕು. ಅದು ಭಾರಿ, ಅದು ಪ್ರತ್ಯಾಹಾರ ಅಂತ. ಪ್ರತ್ಯಾಹಾರ ಅಂದರೆ ವಾಪಸ್ ತೊಗೊಳ್ಬೇಕದು. ಅದಕ್ಕೆ ಧ್ಯಾನ. ಹೊರಗಿಂದ ಕಂಡ್ರೆ ಬರೀ ಈ ಜ್ಞಾನ, ಬಾಹ್ಯ ಜ್ಞಾನ. ಆಂತರಿಕ ಜ್ಞಾನನೇ ಧ್ಯಾನ ಅಂತ ಕರೆಯೋದು. ಅನ್ಯೇಷಾಂ ಇಂದ್ರಿಯಾಣಾಂ ಪರಾಮುಖತ್ವಾತ್ ನಹಿ ಆಂತರಂ ಜಾನಂತಿ ಅಯಂ ತು ಆಂತರಮಪಿ ಅಪರೋಕ್ಷೇಣ ಪಶ್ಯತಿ. ನಮಗೆ ಒಳಗಿಂದು ಇವತ್ತು ಉದಾಹರಣೆ ನಮ್ಮ ದೇಹದೊಳಗಿರೋದು ನಮಗೆ ಎಕ್ಸ್ರೇ ಬೇಕಾಗತ್ತೆ. ಅದಕ್ಕೆ ಗೊತ್ತಾಯ್ತಾ? ಮುಖ ನೋಡಲಿಕ್ಕೇ ಕನ್ನಡಿ ಬೇಕಾಗತ್ತೆ. ಕಾಣಿಸೋದು ಅತಿ ಹತ್ತಿರ ಇದ್ದರೂ ಕೂಡ ಕಾಣಿಸೋದಿಲ್ಲ. ಇದೆಲ್ಲ ವಿಶೇಷ ಡಿಪೆಂಡೆನ್ಸ್ ನಮಗೆ. ದೇವ್ರಿಗೆ ಹಾಗಾದ್ರೆ ಎಲ್ಲ ಪ್ರತ್ಯಕ್ಷವಾಗಿಯೇ ನೋಡ್ತಾನೆ. ನಾವೀಗ ಕನ್ನಡಿಯಲ್ಲಿ ಬೆನ್ನು ನೋಡ್ಕೋತೀವಿ, ಪ್ರತ್ಯಕ್ಷ ನೋಡಿದಾಗ ಆಗಲಿಲ್ಲ. ಅದು ಆ್ಯಕ್ಚುಲಿ ಏನಾಗಿದೆ, ಅಲ್ಲಿ ಲೆಫ್ಟ್ ರೈಟ್ ಚೇಂಜ್ ಆಗಿಬಿಟ್ಟಿರುತ್ತೆ. ಮುಖ ನೋಡ್ಕೊಂಡಾಗಲೂ ಕೂಡ ಪರ್ಫೆಕ್ಟ್ ಅಲ್ಲ ಅದು ನೋಡ್ಕೊತಿರೋದು. ಯಾಕೆ? ಉಲ್ಟಾ ಪಲ್ಟನೇ ಕಾಣಿಸೋದು. ಎಡ ಬಲ ಚೇಂಜ್ ಆಗಿಬಿಡತ್ತೆ. ಪಾರ್ಶ್ವ ಪಲ್ಲಟ ಅಂತೀವಿ, ಅದು ಲ್ಯಾಟ್ರಲ್ ಡಿಸ್ಪ್ಲೇಸ್ಮೆಂಟ್. ಅದು ಡಿಸ್ಪ್ಲೇಸ್ಮೆಂಟ್ ಇಲ್ಲದೆ ಪ್ರತಿಬಿಂಬ ನೋಡೋಕ್ಕೆ ಬರೋದಿಲ್ಲ. ಆದರೆ ದೇವರು ಮಾತ್ರ ಡೈರೆಕ್ಟಾಗಿ ಹಾಗೆ ನೋಡ್ತಾನೆ. ಅದನ್ನು ನೋಡ್ತಾನೆ ಎಂಬುದಕ್ಕೆ ಎಷ್ಟು ವಿವರಣೆ ಇದೆ. ನಾವು ನೋಡ್ತೇವೆ, ದೇವರು ನೋಡ್ತಾನೆ ಅಂತ ತಿಳ್ಕೊಬಿಟ್ರೆ ಏನು ಉಪಯೋಗ ಇಲ್ಲ. ನಾವು ನೋಡೋದಕ್ಕೂ ದೇವರು ಎಷ್ಟು ವ್ಯತ್ಯಾಸ ಇದೆ. ಈಗ ದೇವರು ನೋಡೋದಕ್ಕೂ ನಾವು ನೋಡೋದಕ್ಕೆ ಭಾರಿ ವ್ಯತ್ಯಾಸ ಇದೆ. ಇವತ್ತು ಕ್ಯಾಮ್ರಾ ಅಂತ ಒಳಗೆ ಬಿಡ್ತಾರೆ, ಇದರಲ್ಲಿ ಟ್ಯಾಬ್ಲೆಟಲ್ಲಿ ಎಲ್ಲದನ್ನು ತೋರಿಸೋರು ಬರೋದು ಪ್ರತಿಯೊಂದು. ಅದು ಹೊರಗಿನ ಕ್ಯಾಮ್ರಾ, ಫೋಟೋ ಕ್ಯಾಮ್ರಾ ಅಲ್ಲ ಅದು. ಪ್ರತಿಯೊಂದು ಏನಾಗುತ್ತೆ ಅಂತ ಪ್ರತಿಯೊಂದು ತೋರಿಸ್ತದೆ. ತೀರಾ ಅಡ್ವಾನ್ಸ್ಡ್ ಅದರಲ್ಲೆಲ್ಲ. ಈಗ ಅದು ನೋಡಿದಷ್ಟು ದೇವ್ರ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಯಂತ್ರಕ್ಕೆ ಶಕ್ತಿ ದೇವ್ರಿಗೆ ಎಷ್ಟಿರ್ಬೋದು. ಅದು ಎಲ್ಲ ನಮ್ಮ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟೆಲ್ಲ ಯಾವುದಕ್ಕೆ ಉಪಯೋಗ ಆಗುತ್ತೆ? ನಮಗೆ ಸ್ಪಿರಿಚುವಲ್ ಅಡ್ವಾನ್ಸ್ಮೆಂಟಿಗೆ ಉಪಯೋಗ ಆಗುತ್ತೆ. ನಾವೇನು ಮಾಡ್ತೇವೆ ಅಂದ್ಬಿಟ್ಟು ಇದೇ ಭಾರಿ ಗ್ರೇಟ್ ಅಂತ ಅದು ಮರೆತು ಬಿಡ್ತಾನೆ. ಅದಕ್ಕಿಂತ ಗ್ರೇಟ್ ಆಗಿರೋದು ಬಿಟ್ಟು ಬಿಡ್ತಾನೆ. ಅದರಿಂದ ತಪ್ಪದು. ಈ ಎಲ್ಲ ಯಂತ್ರಗಳು, ಹೊರಗಿನ ವಸ್ತುಗಳು, ಇವಕ್ಕೆ ಎಷ್ಟು ಶಕ್ತಿ ಇರಬೇಕಾದ್ರೆ ಆ ಶಕ್ತಿ ಕೂಡ ದೇವರಿಟ್ಟಿರೋ ಶಕ್ತಿನೇ. ಗೊತ್ತಾಯ್ತಾ? ದೇವರದ ಶಕ್ತಿ ಎಷ್ಟಿರಬಹುದು. ಆ ದೃಷ್ಟಿಯಿಂದ ಅಪರೋಕ್ಷೇಣ ಪಶ್ಯತಿ. ನಮ್ಮ ಮನಸ್ಸೇನಂತ ಗೊತ್ತಾಗಿರುತ್ತೆ. ಡೌಟ್ ಇದೆಯೋ ಇಲ್ಲೋ, ತನಗೆ ಕ್ಲಾರಿಟಿ ಸಿಗೋದಿಲ್ಲ. ಎಷ್ಟೋ ಸಲ ತಂದೆ ಮನಸ್ಸಿನ ಕ್ಲಾರಿಟಿ ಅವನಿಗಿಲ್ಲ, ದೇವ್ರದ್ದು ಹಾಗಲ್ಲ. ಅದಕ್ಕೆ ಅಂತಃ ಪ್ರವಿಶ್ಯ ಅಂಥೇಳು. ಅಂತಃ ಪ್ರವಿಶ್ಯ ನೋಡ್ತಾನೆ ಪರಮಾತ್ಮ. ಅಯನೇನ ಗಮನೇನ ಪ್ರಾಪ್ಯಂ ದೂರಸ್ಥಂ ಆಯೋ ಇತಿ ವಾ. ಅದಕ್ಕೆ ದೂರದ್ದು ನೋಡೋದು. ದೂರದ್ದು ಅಂದರೆ ಅಯನೇನ, ಅಯನ ಅಂದರೆ ಮೂಮೆಂಟ್. ಹತ್ತಿರ ಹೋಗಿ ನೋಡ್ಬೇಕಾದ್ರೆ ಹತ್ತಿರ ಹೋಗಿ ನೋಡು ಅಂತ, ಹತ್ತಿರ ಹೋಗಿ ನೋಡು, ಹತ್ತಿರ ಹೋಗಿ ನೋಡಬೇಕು. ಇಲ್ಲಿಂದನೇ ದೂರದ ಹತ್ತಿರ ಕಾಣಿಸ್ತದಿಲ್ಲ. ದೇವ್ರು ಹಾಗಲ್ಲ. ಏನು ಮಾಡ್ತಾನೆ? ಇಲ್ಲಿಂದನೇ ನೋಡ್ತಾನೆ. ದೂರಸ್ಥಂ ಆಯೋ ಇತಿ ವಾ.
ಮನು ಅವಬೋಧನೆ ಇತಿ ಧಾತೋ ಮನ್ಯುರಿತಿ ಜ್ಞಾನಿ. ಮನ್ಯು ಅಂತ ಪದ ಇದೆ. ಮನ್ಯು ಸೂಕ್ತ ಗೊತ್ತೇ ಗೊತ್ತು. ಮನ್ಯು ಸೂಕ್ತ ಸಾಮಾನ್ಯ ಮನ್ಯು ಅಂದರೆ ಕೋಪ ಕ್ರೋಧ ಅಂತ ಹೆಸರಿದೆ, ಗೊತ್ತಾಯ್ತಾ? ನೀವು ದೇವ್ರ ಬಗ್ಗೆ ಏನು ಅನಿಸುತ್ತೆ? ನರಸಿಂಹದೇವ್ರ ರೂಪ ಭಾರಿ ಕ್ರೋಧ ಸಿಟ್ಟು ಮಾಡ್ಕೊಂಡು, ಅದಲ್ಲ ಅರ್ಥ ಅದಕ್ಕೆ. ಜ್ಞಾನ ಮನ್ಯು ಶಬ್ದಕ್ಕೆ ಮನು ಅವಬೋಧ ಅಲ್ಲಿಂದ ಬಂದಿರೋ ಪದ. ಜ್ಞಾನಿ ಅಂತ ಮುಖ್ಯವಾದ ಅರ್ಥ ಏನು? ಜ್ಞಾನಿ, ಪರಮಾತ್ಮ ಸರ್ವಜ್ಞ. ಅದಕ್ಕೋಸ್ಕರ ದೇವರನ್ನೇನಂದ್ರೆ ಮನ್ಯು ಅಂತ ಕರೀತಾರೆ. ಮನು ಅವಬೋಧನೆ ಇತಿ ಧಾತೋ ಮನ್ಯುರಿತಿ ಜ್ಞಾನಿ. ಮನುಷ್ಯ ಶಬ್ದಕ್ಕೂ ಅರ್ಥ ಇದೆ. ಬೇರೆ ಯಾವ ಪ್ರಾಣಿಗಳು ಇಲ್ತಾ ಇರ್ತಕ್ಕಂಥ ವಿಶಿಷ್ಟವಾದ ಜ್ಞಾನ ಯಾರಿಗಿದೆ? ಅದಕ್ಕೆ ಮನುಷ್ಯ ಅಂತ ತಕ್ಷಣ ಫಸ್ಟ್ ಏನು ಮಾಡ್ತೇವೆ? ಜ್ಞಾನ ಇದ್ದ ತಕ್ಷಣ ಪಶು ಅಂತ ಕರೀತಾರೆ. ಪಶು ಅವನಿಗೆ ಗೊತ್ತೇ ಆಗೋದಿಲ್ಲ ಅಂತ ಹೇಳಿದ್ರೆ. ಪಶುನ ಯಾರು ಮನುಷ್ಯ ಅಂತ ಕರೆಯೋದಿಲ್ಲ. ಅದಕ್ಕೆ ಜ್ಞಾನ ಯಾರು ಚಾನ್ಸೇ ಇಲ್ಲ. ಅದಕ್ಕೆ ಚಾನ್ಸೇ ಜಡನ ಹೇಗೆ ನಾವು ಜಡ ಅಂತಲೇ ಕರಿತೇವೆ, ಚೇತನ ಅಂತ ಕರೆಯೋದಿಲ್ವ ಹಾಗೆ. ಆದರೆ ಮನುಷ್ಯ ಏನಾಗಿರ್ಬೇಕು? ಅವನು ಜ್ಞಾನ ಇದ್ದರೆ ಮಾತ್ರ. ದೇರ್ಫೋರ್ ನಹಿ ಜ್ಞಾನೇನ ಸದೃಶಂ. ನಾವು ಜ್ಞಾನ ಕಾರ್ಯ ಬಿಟ್ಟು ಬೇರೆ ಕಾರ್ಯ ಮಾಡ್ತೀವಿ ಅಂದರೆ ಮಿಸ್ಯೂಸ್ ಮಾಡ್ಕೋತೇವೆ ಅಂತ ಅರ್ಥ ಆಯ್ತಾ? ಜ್ಞಾನಕ್ಕೋಸ್ಕರ ಪ್ರತಿ ಸ್ಟೆಪ್ಪು ಯಾವುದಕ್ಕೆ ಉಪಯೋಗ ಆಗಬೇಕದು? ವೆಹಿಕಲ್ ಅಂದರೆ ಮುಂದೆ ಬೇರೆ ಪ್ರಾಕರಣ ಸೆಕೆಂಡ್ ಮುಂದೆ ಹೋಗ್ತಿರ್ಬೇಕದು. ಸ್ವಲ್ಪ ಇದಾದರೂ ಕೂಡ ಎರಡು ಬೇಕು, ಮುಂದೆ ಹೋಗಬೇಕು, ಆ ಸ್ಪೀಡ್ ಮೇಂಟೈನ್ ಮಾಡಬೇಕದು. ಇವತ್ತು ಬಸ್ಸಲ್ಲಿ ಕೂತ್ಕೊಂಡ, ಕಾರಲ್ಲಿ ಕೂತ್ಕೊಂಡ, ಗೊತ್ತಾಯ್ತಾ? 1 ಗಂಟೆಗೆ 2 ಕಿಲೋಮೀಟ್ರ್ ಹೋದ. ಅವಾಗ ಏನಾಯಿತು? ನಡ್ಕೊಂಡು ಹೋಗೋದು ವಾಸಿ ಅಂತ ಹೇಳ್ತಾ ಹೋಗಲೇ ಇಲ್ಲ. ಅದು ತಪ್ಪು. ಅದರಷ್ಟು ಹೋಗಬೇಕು. ಏನು ಅಂದ್ಕೊಂಡಿರ್ತೀವಿ ಅದಕ್ಕೆ ಆಪ್ಟಿಮಮ್ ಆಗಬೇಕು. ಅದಕ್ಕೆ ಇಲ್ಲದ ಹೊರ ಅದಕ್ಕೆ ಸ್ಪೀಡ್ ಅಂತ ಕರೆಯೋದಿಲ್ಲ. ಇವತ್ತು ನಾವು ಏನೋ ವಾರಕ್ಕೊಮ್ಮೆ ದೇವ್ರ ಪೂಜೆ ಮಾಡ್ತೇವೆ, ತಿಂಗಳಿಗೊಮ್ಮೆ ಮಾಡ್ತೇವೆ, ಅವೆಲ್ಲ ಪೂಜೆ ಅಂತ ಕರೆಯೋದಿಲ್ಲ. ಅದಕ್ಕೆ ಗಂಟೆಗೊಂದು 1 ಕಿಲೋಮೀಟ್ರ್ ಹೋದರೆ ಏನು ಉಪಯೋಗ ಅದರಿಂದ? ಅದು ತಕ್ಕಂತೆ ಹೋಗ್ತಿರ್ಬೇಕು. ನಾವು ಸ್ವಲ್ಪ ಸ್ಪೀಡ್ ಕಡಿಮೆ ಆದ ತಕ್ಷಣ ಯೋಚನೆ ಮಾಡ್ತಾ ಯಾಕೆ ಏನಾಗಿದೆ ಅಂತ ಅರ್ಥ. ರಿಕಾರ್ಡ್ ಸ್ಪೀಡಲ್ಲಿ ಹೋಗ್ತಿದ್ರೆ ಮಾತ್ರ ನಮಗೆ ಅದು ಸಮಾಧಾನ. ಇಷ್ಟೊತ್ತೆ ನಾವು ಮುಟ್ಟಬೋದು ಅಂತ ಜ್ಞಾನ ಬರುತ್ತೆ. ಈ ರೀತಿಯವ್ರು ಯಾವಾಗ ಮುಟ್ಟೋದು ಅಂತ ಕೇಳ್ತಾನಲ್ಲ ಹಾಗೆ. ಇವತ್ತು ನಮ್ಮ ಜ್ಞಾನ ಹೆಚ್ಚಾಗದೆ ಹೋದರೆ ಯಾವಾಗ ಅಪರೋಕ್ಷ ಜ್ಞಾನ ಆಗೋದು ಯಾವಾಗ? ವೈಕುಂಠಕ್ಕೆ ಹೋಗೋದು ಯಾವಾಗ? ಯೋಚನೆ ಮಾಡ್ತಾಯಿಲ್ಲ. ನಾವು ಮಾಡ್ಕೊಂಡಿರೋದೆಲ್ಲ ಏನು ಗೊತ್ತಾ? ಇನ್ನೂ ತಡ ಮಾಡ್ಕೊಳ್ಳೋದಕ್ಕೆ ಮೋಕ್ಷಕ್ಕೆ ಹೋಗೋದಲ್ಲ. ಇರೋ ಸ್ಪೀಡನ್ನು ಭಾರಿ ಮೊದಲೇ ಸ್ಪೀಡ್ ಕಡಿಮೆ, ಅದರಲ್ಲೂ ಕೂಡ ಇನ್ನೂ ಕಡಿಮೆ. ಮತ್ತು ದುಡ್ಡಕ್ಕೆ ನೋಡಿ ಆ ಕಡೆಗೆ ಲೋಕಲ್ ಡ್ರೈವರ್ ಏನು ಸ್ಪೀಡ್ ಮಾಡ್ಬೋದು? ಈ ಕಡೆ ನೋಡೋ ಆ ಕಡೆ ನೋಡೋದು. ಹೆಚ್ಚು ಸ್ಪೀಡ್ ಮಾಡೋಕ್ಕಾಗಲ್ಲ ಅವನು. ಯಾಕಂದ್ರೆ ಡ್ರೈವರ್ ತಾಕ್ತಾನೆ ಇರ್ತಾನೆ. ಆತ ಸೀದಾ ಗುರಿ ಇರಬೇಕಾಗ ಆ ಕಡೆ ನೋಡೋಕ್ಕೆ ಹೋಗ್ಬೇಕು. ಎಷ್ಟು ಮಟ್ಟಿಗೆ ವೆಹಿಕಲ್ ನೋಡ್ತಾ ಯಾವುದೋ ನಂಬರ್ ನೋಡ್ತಾ ಎದುರಿಗೆ ನಂಬರ್ ನೋಡ್ತಾ ಕೂತ್ಕೊಂಡ್ರೆ ವೆಹಿಕಲ್ ನೋಡೋದು ಯಾತಕ್ಕೆ? ಟಚ್ ಯಾಕೆ ಹೌದು ಅಷ್ಟಕ್ಕೆ ಹೊರತು ನಂಬರ್ ನೋಡ್ಕೊಂಡು ಇದು ಮಾಡ್ಕೊಳ್ಳೋದಕ್ಕಲ್ಲ. ಅದು ಅಷ್ಟೆಲ್ಲ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ಗೊತ್ತಾಯ್ತು? ಅದೇ ಬೇರೆ ವಸ್ತುಗಳು ನೋಡ್ಬೇಕಾದ್ರೆ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ಹೊರತು ತೀರೋಗೋದು. ಶಾಸ್ತ್ರ ನೋಡಬೇಕಾದ್ರೆ ಏನು ಮಾಡಬೇಕಾಗ? ಪ್ರತಿ ಅಕ್ಷರ ನೋಡಬೇಕಾಗ. ಈ ಕಥೆ ಕಾದಂಬರಿ ಪ್ರತಿ ಅಕ್ಷರ ಓದಕ್ಕೆ ಹೋಗಬಾರ್ದು. ಈ ಬಾಲ್ ಟು ಬಾಲ್ ಕಾಮೆಂಟ್ರಿ ಅಂತ ಕೇಳ್ತಾರೆ. ಪ್ರತಿ ಬಾಲು ನೋಡಬೇಕು. ಏನದ್ರ ನೀವು ತೊಗೊಂಡು ಏನು ಉಪಯೋಗ? ಅದರಿಂದ ರಿಸಲ್ಟ್ ಏನಾದರೂ ಉಪಯೋಗ ಇಲ್ಲ. ಒಟ್ಟಿನ ಮೇಲೆ ಟಚ್ಚೇ ಪ್ರಯೋಜನ ಇಲ್ಲ. ತೀರಾ ಅಂಥದ್ದಿದ್ದರೆ ರಿಸಲ್ಟ್ ಕೇಳ್ಬೋದು ಅಷ್ಟೇ. ತೊಗೊಂಡು ಏನು ಮಾಡ್ತೀರಿ ಅದಕ್ಕೆ? ಅದು ಯೂಸ್ಲೆಸ್ತಾನೆ. ಪ್ರತಿ ಬಾಲು ನೋಡ್ತಾನೆ, ಪ್ರತಿ ಟೈಮ್ ಒಂದು ವೇಸ್ಟ್ ಆಗುತ್ತೆ. ಪ್ರತಿ ಬಾಲ್ ಅಲ್ಲಿ ನೋಡಿದರೆ ಪ್ರತಿ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಕೂಡ ಹಾಳು ಮಾಡ್ಕೊಂಡ್ಬಿಡ್ತಾನೆ. ಯಾರು ಎಷ್ಟು ತಂದೆ ಮರ್ತು ಬಿಡ್ತಾನೆ. ಭಾಳ ಆಶ್ಚರ್ಯ. ಹೌದು ಹೌದು ಹೌದು. ಅದಕ್ಕೆ ಪ್ರಾಣಿಗಳ ಬುದ್ಧಿ ಅಂತ ಕರೆಯೋದೇ ಇಲ್ಲ. ಪ್ರಾಣಿಗಳು ಏನು ಅವು ಎಂಥ ಬುದ್ಧಿ ಅದು? ಬರೀ ಊಟ ಮಾಡಿ ಬುದ್ಧಿವಂತ. ನೀವೇ ಹೇಳಿ ಮನೆಯಲ್ಲಿ ಬರೀ ಊಟ ಮಾಡಿ ಬುದ್ಧಿವಂತ ಅಂತಾರೆ ಕರೀತಾರೆ ಅವನ್ನ. ಅದು ಹೇಳ್ತೀನಿ ಕೇಳಿ. ಇಲ್ಲ, ಅವೆಲ್ಲ ಏನು ಇನ್ಸ್ಟಿಂಕ್ಟ್. ಅವೆಲ್ಲ ಇನ್ಸ್ಟಿಂಕ್ಟ್ ಅಂದ್ರೇನು? ಒಂದು ಪ್ರಾಣಿ ಅಂದರೆ ಇರಲೇಬೇಕು. ಅವೆಲ್ಲ ಪ್ರಾಣಿ ಅಂದಮೇಲೆ ಇರಲೇಬೇಕಾದದ್ದು, ಗೊತ್ತಾಯ್ತಾ? ಹೋದೆ ಮಿಲಿಟ್ರಿಗೆ ಹೋದ, ನಾನು ಕೆಲಸ ಬಿಡಿ ನೋಡಿ ಕೈ ಕಾಲು ಎಲ್ಲ ಇದೆ ಅಂತ ಕೇಳಿದರೆ ಅದು ರಿಕ್ವೈರ್ಡ್ ಅಲ್ಲ. ಅದು ಬರ್ಲಿಕ್ಕೆ ಅದು ಬೇಕೇ ಬೇಕು. ಅದೆಲ್ಲ ಏನು ಅನನ್ಯತೆ ಏನಂತ ಗೊತ್ತೇ? ಈಗ ಬಡಬೇಕಾದ್ರೆ ನಮಗೆ ಒಂದು ಮುಖ್ಯ ಸಾಧನ ಬೇಕೀಗ. ಅಡುಗೆ ಮಾಡೋದು ಅಕ್ಕಿ ಬೇಕು, ಈ ಕಡೆ ಬೇಯಿಸ್ಲಿಕ್ಕೆ ಇದು ಬೇಕು. ಮನೆದು ಏನು ವಜ್ರ ಬಡಿದ್ರೆ ಇಟ್ಕೊಂಡಿದ್ದಾರೆ, ಏನು ಉಪಯೋಗ ಇಲ್ಲ. ಅದು ಬೇಕು, ರಿಕ್ವೈರ್ಡ್ ಬೇಕು ಅದಕ್ಕೆ. ಪ್ರಾಣಿಗಳಿಗೆ ಏನು ಜ್ಞಾನ ಬೇಕು ಅದಿಲ್ಲ ಈಗ. ಅವೆಲ್ಲ ಕರೆಕ್ಟ್. ಅದಕ್ಕೆ ದೇವ್ರು ಏನು ಮಾಡಿದ್ದಾನೆ? ಕೆಲವು ಪ್ರಾಣಿಗಳಿಗೆ ಕೆಲವು ಮಾತ್ರ ಎಲ್ಲದು ಅದು ನಾಯಿಗೆ ಅದೊಂದೇ ಗೊತ್ತು. ಪ್ರತಿಯೊಂದು ಪ್ರಾಣಿಗೂ ದೇವ್ರು ಎಲ್ಲ ಗೊತ್ತಿರೋದು ಮನುಷ್ಯನಿಗೆ ಒಂದೇ. 11 ಇಂದ್ರಿಯ ಇದೆ, ಬುಡು 11 ಇಂದ್ರಿಯ ಇಲ್ಲ. ಅರ್ಥ ಆಯ್ತಾ? ನಿಮ್ಮ ಪ್ರಶ್ನೆಗೆ ಅಲ್ಲೇ ಉತ್ತರ ಇದೆ. ಏನು ಇಲ್ಲದೆ ಹೋದರೆ ಅದು ಪ್ರಾಣಿನೇ ಆಗ್ತಿರಲಿಲ್ಲ. ಏನಾದ್ರು ಒಂದು ಇರಬೇಕಾದ್ರೆ ಆ ಪರ್ಪಸ್ ಸರ್ವ್ ಆಗಬೇಕು, ಗೊತ್ತಾಯ್ತಾ? ಅದಕ್ಕೆ ಮನುಷ್ಯ ಜನ್ಮ ಯಾತಕ್ಕೆ ಶ್ರೇಷ್ಠ ಅಂದರೆ 11 ಇಂದ್ರಿಯ ಇರೋದ್ರಿಂದ, ಗೊತ್ತಾಯ್ತಿಲ್ಲ? ಈ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ, ಕಲರ್ಫುಲ್ ಟಿ ವಿ ಎಷ್ಟು ವ್ಯತ್ಯಾಸ ಇದೆ ನಿಮಗೆ? ಸೇಮ್ ಇದೇನೆ, ಕಲರಲ್ಲಿ ನೋಡೋದು ಎಫೆಕ್ಟ್ ಬರೋದಿಲ್ಲ. ಅದ್ರೂ ಕೂಡ LCD ತೊಗೊಂಡ ಮತ್ತೆ ಹೋಮ್ ಥಿಯೇಟ್ರ್ ಮಾಡಿಕೊಂಡು ಈ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗೋದು. ಮನುಷ್ಯಂದು ಎಷ್ಟು ಕ್ಲಾರಿಟಿ ಅಂದರೆ ಅದಕ್ಕಿಂತ ಬುತ್ತಿನ ಜನ್ಮ ಇಲ್ಲ. ಅದರಲ್ಲಿ ಬೇಕಾದರೆ ಮತ್ತೆ ಬ್ರಾಹ್ಮಣ ಕ್ಷತ್ರಿಯ ಈ ಕ್ಯಾಟಗರಿ ಮತ್ತೆ, ಗೊತ್ತಾಯ್ತಾ? ಅದರಿಂದ ಮನುಷ್ಯ ಜನ್ಮನೇ ದೊಡ್ಡದು. ಅವನು ಯಾವ ಕ್ಯಾಸ್ಟು ಏನೇ ಆಗಿರಲಿ,
ಬೈ ಇಟ್ ಸೆಲ್ಫ್ ಅವನಿಗೇನಿದೆ 11 ಇಂದ್ರಿಯ ಇದ್ದೇ ಇದೆ. ಬೇರೆ ಕೆಲವು ಇಂದ್ರಿಯಗಳಿಲ್ಲ, ಯಾವ ಜಾತಿಯೂ ಇಲ್ಲ ಅಂತ ಕರಿ ಹಾಗಿಲ್ಲ, ಎಲ್ಲದಕ್ಕೂ ಇದೆ. ಅವ್ರು ಉಪಯೋಗ ಮಾಡ್ಕೊಂಡ್ಬಿಟ್ರೆ ಫಸ್ಟ್ ಕ್ಲಾಸ ಮಾಡ್ಕೊಳಕ್ಕೆ ಬರ. ಬೇರೆ ಪ್ರಾಣಿ ಬೈ ಹಾಗಿಲ್ಲ, ಕುರುಡನ್ನೇ ಕಣ್ಣು ಕಾಣೋದಿಲ್ಲ, ಕುರುಡ ಪಾಪ ಅವನು, ಇವನ್ನೇ ಬೈತಾರೆ ಯಾರನ್ನ ಅಲ್ಲ. ಅವ್ನು ಕುರುಡ ಅಂತ ಅಷ್ಟು ಗೊತ್ತಾಗಲ್ಲ, ನೀನು ಬುದ್ಧಿ ಕುರುಡು ಅಂತ ಬೈತಾರೆ. ಅದಕ್ಕೆ ಪ್ರಾಣಿಗಳಿಗೆ ಕೆಟ್ಟ, ನಮಗೆ ಪ್ರಾಣಿಗಳು ಹೇಗಿದೆ ಅಂತ ಗೊತ್ತಿರಬೇಕು ನಮಗೆ. ಅದು ನಾವು ಹಾಗಿದ್ಬಿಟ್ರೆ ಪದ್ಧತಿ ಆಗುತ್ತೆ, ಗೊತ್ತಾಯ್ತಾ? ಆದ್ದರಿಂದ ಪ್ರಾಣಿಗಳಿಗೆ ಏನೂ ಜ್ಞಾನ ಅಂದರೆ ಚೇತನನೇ ಆಗ್ತಿದ್ದಿಲ್ಲ. ಅವು ಚೇತನವಾಗಿ ಎಷ್ಟಿರಬೇಕು ಅಷ್ಟು, ಪ್ರಾಣಿಯಾಗಿ ಎಷ್ಟಿರಬೇಕು ಅಷ್ಟಿದೆ. ಮನುಷ್ಯನಿಗೆ ಹಾಗಲ್ಲ. ಅದು ಬೇರೆ ಎಲ್ಲ ಪ್ರಾಣಿಗಳು ಕೂಡ ಏನು ಅದನ್ನು ಮನುಷ್ಯ ಒಬ್ಬನೇ ಮಾಡ್ತಾರೆ, ಅರ್ಥ ಆಯ್ತಾ? ಮೀನಿಗೆ ಹಾರ್ಲಿಕ್ಕೆ ಬರೋಲ್ಲ, ಮನುಷ್ಯ ಎಷ್ಟು ಬೇಕಾದ್ರೆ ಹಾರ್ತಾರೆ. ಯಾವ ಹದ್ಗೂ ಅಷ್ಟು ಹಾರ್ತಾರೆ. ಯಾವ ಪ್ರಾಣಿನ ಅಷ್ಟು ಒಳಗೆ ಹೋಗಲ್ಲ, ಅಷ್ಟು ಒಳಗೆ ಹೋಗ್ತಾರೆ. ಯಾವ ಪ್ರಾಣಿ ಅಷ್ಟು ವೇಟ್ ಎತ್ತೋದಿಲ್ಲ, ಮನುಷ್ಯರು ಎತ್ತಾರೆ. ಅಂದರೆ ಎಲ್ಲ ಪ್ರಾಣಿ ಮಾಡೋ ಕೆಲಸ ಮನುಷ್ಯ ಮಾಡೋಕ್ಕೆ ಬರುತ್ತೆ. ಬೇರೆ ಪ್ರಾಣಿಗಳ ಕೆಲಸ ಮಾತ್ರ ಎಷ್ಟು, ಅದೇನಿದೆ ಅಷ್ಟೇ ಮಾಡೋದು, ಜಾಸ್ತಿ ಮಾಡೋಕ್ಕೆ ಬರೋದಿಲ್ಲ. ಮನುಷ್ಯ ಎಲ್ಲ ಪ್ರಾಣಿನೂ ತಿಂತಾನೆ, ಜೊತೆಗೆ ಏನೋ ಪ್ರಾಣಿನೂ ತಿಂತಾರೆ, ಪ್ರಾಣಿನೂ ತಿಂತಾನೆ ಏನೋ. ಅದಕ್ಕೇನು ಅರ್ಥ, ಅದು ಕರ್ಮ. ಕರ್ಮದ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ಬೇರೆದಕ್ಕೆ ಅದು ನಾವೇನು ಮಾಡ್ತೇವೆ. ಎಷ್ಟೋ ಜನ ಇವತ್ತು ನಮ್ಮನ್ನು ಮಾಡಿಲ್ಲ ಅಂತ ದೇವ್ರು ಹೇಗೆ ಗೊತ್ತಾಗುತ್ತೆ? ಇವಾಗ ಕೋಟ್ಯಂತರ ಜನ ಇದ್ದೇವೆ ನಾವು, ಉಪವಾಸ ಮಾಡಿರೋದು ಗೊತ್ತಾಗೋದಿಲ್ಲ. ಅದರಿಂದ ಮಾಡಿ ಉಪಯೋಗ ಇಲ್ಲ, ಬಿಟ್ಟರು ಲಾಸ್ ಇಲ್ಲ ಅಂತ ಅಲ್ಲ. ಹೇಗೆ ಗೊತ್ತು ಅವ್ರಿಗೀಗ? ಕರೆಕ್ಟ್ ಎಕ್ಸಾಂಪಲ್ ಕೊಡ್ತಾರೆ ಅದಕ್ಕೆ. ಅವನೇನು ಕರ್ಮ ಮಾಡಿರ್ತಾನೆ, ಕರ್ಮ ಹುಡುಕೊಂಡು ಹೇಗೆ ಬರುತ್ತೆ ಅಂದರೆ, ಯಥಾ ಧೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ, ಗೊತ್ತಾಯ್ತಾ? ತಥಾ ಪೂರ್ವಕೃತಂ ಕರ್ಮ ಕರ್ತಾರ ಮನುಗಚ್ಚತಿ. ಅಷ್ಟು ಜನ ಇದ್ದರೂ ಕೂಡ ಸೀದಾ ಎಲ್ಲಿ ಬರ್ತಾನವನು? ಅದರ ತಾಯಿ ಹತ್ರ ಬರುತ್ತೆ. ನಮ್ಮ ಕರ್ಮ ಹಾಗೆ. ಸಾವಿರಾರು ಜನ ಇದ್ದರೂ ಕೂಡ ಪೊಲೀಸ್ ಯಾರು ಕರೆಕ್ಟಾಗಿ ಯಾರು ಹುಡ್ಕೊಂಡು ಹೋಗ್ತಾನೆ? ಕ್ರಿಮಿನಲ್ ಹುಡ್ಕೊಂಡು ಹೋಗ್ತಾನೆ. ಹಾಗೆ ಇವತ್ತು ಪೊಲೀಸರು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇನ್ನು ಕರ್ಮ ಯಮದೂತ ತಪ್ಪಿಸ್ಕೊಳ್ಳೋ ಚಾನ್ಸಸ್ಸೇ ಇಲ್ಲ. ಇಲ್ಲೂ ಕೂಡ ಸಾಮಾನ್ಯವಾಗಿ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅವರೇ ಬಿಟ್ಟುಬಿಡ್ತಾರೋ ಅವಷ್ಟೇ, ಬೇರೆ ಅವ್ಯವಹಾರ ಆಗಬಹುದೇ ಹೊರತು ಸರಿಯಾಗಿ ಹುಡುಕಿದರೆ ಇರೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅಡ್ವಾನ್ಸ್ ಆಗಿದೆ ನಮ್ಮ ತಂತ್ರಜ್ಞಾನ, ಅಷ್ಟು ಜೋರಾಗಿದೆ. ನಿಜವಾದ ಜ್ಞಾನಕ್ಕೆ ಅದೇ ಹೇಳಿದ್ದಲ್ಲ. ಕೋರ್ಸ್ ಅಂದರೆ ಟೆಕ್ಸ್ಟ್ ನಾನು ಹೇಳಿದ, ನಾನು ಕೋರ್ಸ್ ಡಾಕ್ಟ್ರ್ ಓದಿ ಇಷ್ಟು ಪುಸ್ತಕ ತೋರಿಸಿ, ಡಾಕ್ಟ್ರ್ ಪುಸ್ತಕ. ಯಾವ ಕೋರ್ಸ್ ಇಲ್ಲ, ಸುಮ್ಮನೆ ಪುಸ್ತಕ ಇದೆ, ಮೆಡಿಕಲ್ ಪುಸ್ತಕ ಇದೆ ಅಷ್ಟೇ. ಯಾವ ಲ್ಯಾಂಗ್ವೇಜ್ ಬೇಕಾದ್ರೂ ಸಿಗುತ್ತೆ. ಈಗ ನೆಟ್ಟಲ್ಲಿ ಏನು ಬೇಕಾದ್ರೂ ಸಿಗುತ್ತೆ. ನನಗೆ ನಾವು ನೋ ಎವ್ರಿಥಿಂಗ್, ಐ ಆಮ್ ಸರ್ವಜ್ಞ, ಏನು ಬೇಕಾದ್ರೆ ನೆಟ್ ಒಳಗಡೆ ಹೇಳಿಬಿಡ್ತೀರಿ ಅಂತ ಕೇಳಿದರೆ ಹೇಳ್ತಾರೆ. ಅದಕ್ಕೆ ಅಲ್ಲ, ಅದು ಇನ್ಫಾರ್ಮೇಷನ್ ಅಷ್ಟೇ, ನಾಲೆಡ್ಜ್ ಅಂತ ಕರೆಯೋಲ್ಲ, ಜಸ್ಟ್ ಅವರೇ ಹೇಳ್ತಾರೆ ಅದನ್ನು. ಇದ್ರ ಮೇಲೆ ಅದು ಡಿಪೆಂಡ್ ಆಗಕ್ಕೆ ಹೋಗಬೇಡಿ ನೀವು. ನಮಗೆ ಗೊತ್ತಾಗಲ್ಲ, ತಪ್ಪುಗಳು ಇರುತ್ತೆ ಅದರಲ್ಲಿ, ಎಷ್ಟೋ ರಾಂಗ್ ಇನ್ಫಾರ್ಮೇಷನ್ ಇರುತ್ತೆ ಅದು. ಯಾಕೆ ಹಾಕಿರೋ ಡೆಫಿನೇಷನ್ ತೋರಿಸುತ್ತೆ ಅದು. ಆದ್ದರಿಂದ ಅದಲ್ಲ. ಅದರಿಂದ ಮೆಡಿಕಲ್ 1000 ಪುಸ್ತಕ ಓದಿದ್ರು ಕೂಡ ಅದನ್ನು ಡಾಕ್ಟರ್ ಅಂತ ಕರೆಯೋದಿಲ್ಲ. ಆದರೆ 10,000 ಪುಸ್ತಕ ಓದಿದ್ರು ಡಾಕ್ಟರ್ ಆಗ್ತಾರೆ. ಕೋರ್ಸು. ಸೊ ನಾವು ಇವತ್ತು ಅಧ್ಯಾತ್ಮನ ಹೇಗೆ ಓದಬೇಕು? ಕೋರ್ಸ್ ಸರ್ವಮೂಲ ಗ್ರಂಥನ. ನಾವು ಪ್ರವಚನ ತತ್ವಸಿದ್ಧಾಂತ ಪರಿಚಯ ಮಾಡಿಕೊಡೋದು ಬೇರೆ, ಪ್ರವಚನ ಕೇಳೋದು ಬೇರೆ. ಟೆಕ್ಸ್ಟು ನಾವೇ ಓದಿದ್ದೇವೆ ಅಂತಾಗುತ್ತೆ. ಹೇಳಿದ್ದೀವಿ ನಾವು ಹೀಗೆ ಉಪನ್ಯಾಸರು ಕೇಳಿದ್ದೇವೆ ಅಂತ ಹೇಳ್ಬೋದೇ ಹೊರತು ನಾವೇ ಓದಿದ್ದೇವೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವಾಗ ಪಾಠ ಓದಿದಾಗ ಏನಾಗುತ್ತಾಗ ನಾನೇ ಓದಿದ್ದೆ, ನಾನೇ ಹೇಳಿದ್ದೇನೆ, ಇನ್ನೂ ಜಾಸ್ತಿ ಆಯ್ತಾಗ. ಅದು ನಾಲೆಡ್ಜ್ ಅಂಬೋದು ಕ್ಲಾರಿಟಿ. ಆ ಥರ ಬರದೆ ಹೋದರೆ ಅಧ್ಯಾತ್ಮ ಜ್ಞಾನ ಮೊದಲು ಇಲ್ಲೇ ಇಲ್ಲ ಜನಗಳಿಗೆ. ಫಸ್ಟ್ ಆಫ್ ಆಲ್ ಅದು ಹೋಯಿತು. ಇನ್ನು ಇದ್ರೂ ಕೂಡ ಎಂಥ ಜ್ಞಾನ ಅದು? ನಾಲೆಡ್ಜ್ ಅದು, ಫಸ್ಟ್ ಹ್ಯಾಂಡ್ ನಾಲೆಡ್ಜ್ ಅಲ್ಲ. ಎಲ್ಲೋ ಕಾಪಿ ಆ ಥರ ಅದನ್ನು ಜ್ಞಾನ ಅಂತ ಕರೆಯೋದಿಲ್ಲ. ಫಸ್ಟ್ ಹ್ಯಾಂಡ್ ನೋಡಿ, ಆಚಾರ್ಯ ಹೇಳಿದ್ದು ಇಲ್ಲೇ ಇದೆ ನೋಡಿ, ತೋರಿಸ್ತೀರಿ ಬನ್ನಿ, ಯಾವ ಪುಸ್ತಕ ತೊಗೊಂಬರಿ. ಅದು ಅವಾಗ ಏನಾಗುತ್ತೆ ನಿಮಗೆ? ಇದು ಒಳ್ಳೆ ಅಥಾರಿಟೇಟಿವ್ ನಾಲೆಡ್ಜ್ ಅಂದರೆ ಹಾಗಿರಬೇಕು. ಅದನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ಇವೆಲ್ಲ ಮೊದಲು ಇದೆಲ್ಲ ಬೇಕಿದೆ. ಅಷ್ಟು ಮಾತ್ರ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ಸಪೋರ್ಟಿವ್ ಏನು ಬೇಕೋ ಅದು ಗೊತ್ತಾ? ಅಷ್ಟೇ ಅದು ಇರೋದೇ ಅಷ್ಟು. ದೇವ್ರ ಪ್ರಾಣಿ ಸೃಷ್ಟಿ ಮಾಡಿ ಅದಕ್ಕೆ ಸೇರಿ ಅದಕ್ಕೆ ತಿರಿಯಗ್ಯೋನಿ ಅಂತ ಅದಕ್ಕೆ ಕರೆಯೋದು. ಬೇರೆ ಇದನ್ನು ನಿರೀಕ್ಷೆ ಮಾಡಬಾರ್ದು. ಅದು ಇಲ್ಲೂ ಇಲ್ಲ ಕೂಡ. ಈ ಟ್ರ್ಯಾಕ್ಟರ್ ಪರ್ಪಸ್ ಟ್ರ್ಯಾಕ್ಟರ್ ಅಷ್ಟೇ. ಟ್ರ್ಯಾಕ್ಟ್ರಿಂದ ನೀವು ಅರ್ಜೆಂಟ್ ಫಾಸ್ಟಾಗಿ ಹೋಗ್ಬೇಕಾದ್ರೆ ಸಾಧ್ಯನೇ ಇಲ್ಲ. ಆ ಪರ್ಪಸ್ ಇರೋದೇ ಅಷ್ಟು. ಅದಕ್ಕೆ ಈ ಕಾರಲ್ಲಿ ಲೋಡ್ ಹಾಕ್ಬಿಟ್ಟು ಅಪ್ಪಚ್ಚಿ ಆಗಿಬಿಡುತ್ತೆ. ಟ್ರ್ಯಾಕ್ಟ್ರಿಗೆ ಹಾಕಲ್ಲ, ಕಾರ್ಗೆ ಹಾಕಿದ್ರೆ ಏನಾಗುತ್ತದ? ನೆಲಕ್ಕೆ ಕೂತ್ಕೊಬಿಡೋದು ಪೂರ್ತಿ. ಆ ಲೋಡಿ ಮಾಡೇ ಇಲ್ಲ ಅದರ. ಸೊ ಪ್ರತಿಯೊಂದು ಡಿಸೈನ್ ಮಾಡಬೇಕಾದ್ರೆ ಹಾಗೆ ಮನುಷ್ಯನ ಹೇಗೆ ಡಿಸೈನ್ ಮಾಡಿದ್ದಾನೆ? ಲೌಕಿಕತೆ ಇದು ಎರಡೂ ತಿಳ್ಕೊಂಡ್ಬಿಟ್ಟು ಕಂಪೇರ್ ಮಾಡಿಕೊಂಡು ಯೂಸಸ್ ಅಂತ ತಿಳ್ಕೊಂಡು ಯೂಸ್ಫುಲ್ ಅಂತ ತಿಳ್ಕೊಂಡು ಇದೆಲ್ಲ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ. ಉಪಯೋಗಿಸ್ತಾನೇ ಇಲ್ಲ ಅದು. ಅಡ್ವಾನ್ಸ್ಮೆಂಟ್ ಏನಿದ್ರು ಎಲ್ಲೆಲ್ಲಿ ಮಾಡ್ತಿದ್ದೇನೆ, ಭಾರಿ ಮುಂದೆ ಬಂದಿದ್ದಾನೆ. 5 ಮನೆ ಕಟ್ಟಿಬಿಟ್ಟ. ಇದು ಮುಂದೆ ಬಂದು ಏನಂತ ಕರಿತೀರಿ? 5ರಲ್ಲೂ ವಾಸ ಮಾಡೋಕ್ಕೆ ಬರುತ್ತೆ ಅವ್ರಿಗೆ? ಹೋಗಲೇ ಸಾಧ್ಯನೇ ಇಲ್ಲ. ಪಕ್ಕದ ರೂಮಲ್ಲಿದ್ದರೆ ಬೋರ್ ಹೊಡೆದು ತೊಗೊಳಕ್ಕೋಸ್ಕರ ಇಲ್ಲಿ ದೂರ ಆಯಿತು, ಅದಕ್ಕೆ ದೂರ ಆಯಿತು ಅಂತ ಸಾಧ್ಯನೇ ಇಲ್ಲ. ಗೊತ್ತಾ? ನಾಲೆಡ್ಜ್ ಆಗಲ್ಲ. ನಾಲೆಡ್ಜ್ ಅಂಬೋದು ಯಾವಾಗಲೂ ಜೊತೆಗೆ ಇರುತ್ತೆ, ಇನ್ಯಾವುದೂ ಜೊತೆಗೆ ಇರ್ಲಿಕ್ಕಾಗೋದಿಲ್ಲ. ಮತ್ತು ಜೊತೆಗೆ ಬರುತ್ತೆ ಅದು.
ಯಾವುದೇ ನಮ್ಮಿಂದ ಮಟೀರಿಯಲ್ ಥಿಂಗ್ ಯಾವುದು ಹಿಂದೆ ಬರೋದಿಲ್ಲ. ಒಳಗಿಟ್ಕೋಬೇಕು, ಜೀವನ ಒಳಗಿಟ್ಕೊಂಡ್ರೆ ಜೊತೆಗೆ ಬರುತ್ತೆ. ಅದು ಒಳಗಿರೋದು ಜ್ಞಾನ ಒಂದೇ. ಅದನ್ನೆಲ್ಲ ಮೊದಲಿಂದ ಹೇಳಿದರೆ ಎಲ್ಲರಿಗೂ ಅರ್ಥ. ಹಿಂದೆ ಕೃತಿಕದಲ್ಲಿ ಹೇಗಿರೋ ಎಲ್ಲರಿಗೂ ಜ್ಞಾನ ಅಂಬೋದು ತೀರಾ ಕಾಮನ್. ಅಧ್ಯಾತ್ಮ ಜ್ಞಾನ ಮೋಸ ಇದು ಅರ್ಥನೇ ಆಗ್ತಿದ್ದಿಲ್ಲ. ಮೋಸ ಅಂದರೆ ಯಾಕೆ ಮಾಡಬೇಕು ಅಂತಾನೆ. ಇಲ್ಲಿ ಯಾಕೆ ಮಾಡಬಾರ್ದು ಅಂತ ನಮ್ಮ ಕಾನ್ಸೆಪ್ಟ್. ಯಾಕೆ ಮಾಡಬಾರ್ದು, ಬಕರ ಸಿಕ್ಕ ಮಾಡೋದು ಅಷ್ಟೇ ಅಲ್ಲ. ಅವನಿಗೆ ಇನ್ನೂ ಅಂಥವ್ರು ಸಿಕ್ಕರೆ ಏನು ಮಾಡೋಕೆ ಗೊತ್ತಾ, ಹೆಚ್ಚು ನಾವು ಇನ್ನೂ ನಿಂತು ತೋರಿಸ್ಬೇಕು. ಪಾಪ ಏನೂ ಗೊತ್ತಾಗಲ್ಲ ಅವನಿಗೆ. ಕರುಣನ ಕಂಡ್ರೆ ಹಾಗೆ ನಾವು ಗೈಡ್ ಮಾಡೋಕ್ಕೆ ಹೋಗ್ತೀವಲ್ಲ, ಹಾಗೆ ಅಜ್ಞಾನಿಗಳನ್ನ ಮಿಸ್ಗೈಡ್ ಮಾಡಬಾರ್ದು. ಯಾಕೆ ಪಾಪ ನಮ್ಮ ಡಿಪೆಂಡ್ ಆಗಿರ್ತಾರೋ ತಿಳಿತಾ. ಪ್ರೈಮರಿ ಸ್ಕೂಲ್ ಎಜುಕೇಷನ್ ಭಾರಿ ಇಂಪಾರ್ಟೆಂಟ್. ಹೈಯರ್ ಎಜುಕೇಷನ್ ರೆಫರ್ ಮಾಡ್ಕೊಂಡ್ಬಿಡ್ತಾನೆ ಗೊತ್ತಾ. ಎಷ್ಟೋ ಹೊತ್ತು ಕ್ಲಾಸ್ಗೆ ಹೋಗೋದು ಏನು ಮಾಡ್ತಾನೋ ಅವನು, ಮೇಸ್ಟಿಗಿಂತ ಜಾಸ್ತಿ ಓದ್ಬಿಟ್ಟಿರ್ತಾನೆ. ಈ ಪ್ರೊವೈಲರ್ ಹಾಗೆ ಮಾಡೋಕ್ಕೆ ಬರೋಲ್ಲ. ಸೊ ಪ್ರೈಮರಿ ನಾಲೆಡ್ಜ್ ಎಂಬುದು ಭಾರಿ ಇಂಪಾರ್ಟೆಂಟ್. ಇವತ್ತು ಅದು ಪೂರ್ತಿ ಇಗ್ನೋರ್ಡ್. ಅದು ಪ್ರೈಮರಿ ನಾಲೆಡ್ಜ್ ಬಗ್ಗೆ ನಾವು ಯೋಚನೆ ಕೂಡ ಮಾಡಿಲ್ಲ. ಆದ್ದರಿಂದ ಬರೀ ಸುಧಾಮಂಗಳ ಅಷ್ಟೇ. ಅದು ಬೇಡ ಅಂತಲ್ಲ, ಅದೊಂದು ಪಾರ್ಟ್. ಬರೀ ಎಲ್ಲ ಯೂನಿವರ್ಸಿಟಿಯಲ್ಲಿ ಯಾವ ಕಾಲ ಬರೀ ಇದು ಯೂನಿವರ್ಸಿಟಿ ಏನು ಮಾಡ್ತಾನಾಗ ಪಿ ಜಿ ಕ್ಲಾಸ್ ಮಾಡ್ತಾಯಿದೆ. ಅಲ್ಲಿಗೆ ಹೋಗೋದು ಯಾರಿಗೆ ಮತ್ತೆ ಪಿ ಜಿ ಕ್ಲಾಸ್ ಹೋಗ್ಬೇಕಾದ್ರೆ ಉಳಿದವ್ರು ಇರಬೇಕಲ್ಲ. ಅದು ಬ್ಯಾಲೆನ್ಸ್ ಮಾಡಬೇಕಲ್ಲ. ಅವಾಗ ಎಲ್ಲ ನಾಲೆಡ್ಜ್ ಎಲ್ಲ ಕಡೆ ಜ್ಞಾನ ಇರಬೇಕು. ಅದು ತಪ್ಪದು, ವ್ಯವಸ್ಥೆನೇ ತಪ್ಪಾಗಿದೆ. ಸಿಲೆಬಸ್ನಲ್ಲಿ ಎಲ್ಲ ಸಬ್ಜೆಕ್ಟ್ ಹ್ಯಾಕೆ ಕವರ್ ಆಗಬೇಕು, ಇದರಲ್ಲಿ ಎಲ್ಲ ಕವರ್ ಆಗಬೇಕು. ಆಯೋಮನ್ಯಾಯ ಮನ್ಯವೇ ಉಪೋಮನ್ಯಾಯ ಮನ್ಯವೇ ಉಪೇಹಿ ವಿಶ್ವಧಾ ವತ್ತೆ. ಯಾರು ದೇವರು? ವಿಶ್ವಧಾ. ಧಾ ಧಾರಕ ಅಂತ ಅರ್ಥ. ನಾಮಧಾ ನಾಮಧಾರಕ. ವಿಶ್ವಧಾ ವಿಶ್ವಧಾರಕ. ವಿಶ್ವಧಾರಕ ಎರಡರ್ಥ. ಮತ್ತು ವಿಶ್ವವನ್ನು ಹೊತ್ತವನು. ಯಾವ ರೀತಿ? ಮಹಾಕೂರ್ಮ, ಎಲ್ಲರೂ ಕೂರ್ಮವನ್ನು ಹೊತ್ತಿದ್ದಾರೆ. ಮತ್ತು ವಾಯುದೇವರು ವಿಶ್ವ ಅಂತ ವಾಯುದೇವರಿಗೆ ಹೆಸರು. ವಿಶ್ವಧಾ ವಾಯುಕೂರ್ಮವನ್ನು ಹೊತ್ತಿದ್ದಾರೆ ಪರಮಾತ್ಮ. ವಾಯುದೇವರಿಗೂ ಪ್ರಾಣಸ್ಯ ಪ್ರಾಣ. ಆದರೆ ದೇವರು ಮಹಿಮೆ. ಮಘವನ್ ವಿದಾ ಓಂ. ಏನ? ಹಾಂ, ಪ್ರಸಂಗ ಯಾವ ನಾಮ ನೋಡ್ಕೊಂಡು ಹೇಳಬೇಕಷ್ಟೆ. ಎಲ್ಲ ನಾಮಕ್ಕೂ ಇಲ್ಲ. ನಾಮಧಾರಕ. ನಾಮಧಾರಕ ಅಂದ್ರೇನು? ನಾಮ ಹಾಕ್ಕೊಂಡವನಲ್ಲ, ಎಲ್ಲ ಹೆಸರನ್ನು ಹೊಂದಿದವನು. ಎಲ್ಲ ಹೆಸರನ್ನು ಹೊಂದಿದವನು ಅಂತ. ಎಲ್ಲ ಹೆಸರು ದೇವರಿಗೊಂದೇ ಇರೋದು. ಎಲ್ಲ ಹೆಸರು ಕೂಡ ಎಲ್ಲರಿಗೂ ಇದಿಲ್ಲ. ಹೆಸರು ಏನು ತೋರಿಸುತ್ತೆ? ಅವ್ರ ಗುಣನ. ಎಲ್ಲ ಗುಣ ಇಲ್ಲಿ ಉಳಿದವ್ರಿಗಿಲ್ಲವೇ, ಎಲ್ಲ ಹೆಸರಿಲ್ಲ ಅಂತ ಅರ್ಥ. ಇವಾಗ ಒಂದೊಂದೇ ಹೆಸರು, ಎಷ್ಟು ಹೆಸರಿರುತ್ತೆ ಅಷ್ಟು ಗುಣ ಇರುತ್ತೆ ಅಷ್ಟೇ. ಗೊತ್ತಾಯ್ತಾ? ಯಾವ ಗುಣ ಇಲ್ಲ ಹೆಸರಿದ್ದರೆ ಅದು ಆಭಾಸ, ಫ್ಯಾನ್ಸಿ ಆಗಿಬಿಡುತ್ತೆ ಅಷ್ಟೇ. ಫ್ಯಾನ್ಸಿ ಡ್ರೆಸ್ ಅಂತಾರಲ್ಲ ಹಾಗೆ. ಪೊಲೀಸಾಗಿ ಡ್ರೆಸ್ ಹಾಕ್ಬಿಟ್ರೆ ಅವ್ನು ಪೊಲೀಸ್, ಹುಡ್ದವ್ನು ಹಾಕಿಟ್ರೆ ಫ್ಯಾನ್ಸಿ ಡ್ರೆಸ್ ಅಷ್ಟೇ. ಅದು ತಕ್ಕಂಥ ಗುಣ ಅವನಲ್ಲಿಲ್ಲ. ತಾತ್ಪರ್ಯಾರ್ಥ ಅದೇ ಹೇಳ್ತದೆ. ನಾಮಧಾರಕ ಏಕ ಏವ. ಎಲ್ಲ ದೇವರ ಹೆಸರನ್ನು ಹೊಂದಿರತಕ್ಕಂಥ ಒಬ್ಬನೇ ವ್ಯಕ್ತಿ ಅಂದರೆ ಭಗವಂತ ಮಾತ್ರ. ಇತ್ಯ ಮನು ಅವಬೋಧನೆ. ಬಾಹ್ಯಜ್ಞಾಯ ಜ್ಞಾನಿನೇ ಮುಂದೆ ಹೇಳ್ತಾರೆ. ಮನ್ಯುರಿತಿ ಜ್ಞಾನಿ. ಆಂತರಜ್ಞಾಯ ಜ್ಞಾನಿನೇ. ಹೊರಗಿನ ಜ್ಞಾನ ಇಲ್ಲ ಉಳಿದವನೇ, ಒಳಗಿನ ಜ್ಞಾನವನ್ನು ಹೊಂದಿದವನೇ. ಇತಿ ಅಭ್ಯಾಸೋ ಹಿ ತಾತ್ಪರ್ಯಾರ್ಥ. ಅದನ್ನು ಔಪಚಾರಿಕ ಕೆಲಸ ಅಂತ ಹೇಳಿ ಎಲ್ಲ ಗೊತ್ತರಿ ಅಂತ ಹೇಳ್ತಾರೆ. ಎಲ್ಲ ಗೊತ್ತು ಅಂದರೆ ಎಲ್ಲ ಗೊತ್ತು ಒಬ್ಬ ಪದಕ್ಕೆ ಎಲ್ಲ ಗೊತ್ತು ಅಂತ ಪೂರ್ತಿ ಅರ್ಥ ಅಲ್ಲೇ ಇಲ್ಲ. ಎಲ್ಲ ವಿಷಯ ಸುಮಾರಾಗಿ ಗೊತ್ತು, ಸಬ್ಜೆಕ್ಟ್ ಗೊತ್ತು, ಹೆಸರು ಗೊತ್ತು. ನೀವು ಸಂಕೋಚ ಮಾಡ್ತಾ ಹೋಗ್ಬೇಕಾದ್ರೆ. ದೇವರಿಗೆ ಹಾಗಲ್ಲ. ಅಭ್ಯಾಸ ಆದರೆ ರಿಪಿಟೇಷನ್ ಮಾಡೋದ್ರಿಂದ ಏನಾಯಿತು? ಪೂರ್ತಿ ಗೊತ್ತೇ ಗೊತ್ತು. ತಾತ್ಪರ್ಯಾರ್ಥ. ತಾತ್ಪರ್ಯಾರ್ಥ ಏವಂ ವಿಧಂ ಮದ್ಗತಂ ತ್ವಾಂ ಉದ್ದಿಶ್ಯ ಏವ ಉಪೇಹಿ. ಅದಕ್ಕೆ ಹೇಳ್ತೇವೆ, ಇಂಥ ನಿನ್ನ ಪ್ರಾರ್ಥನೆ ಮಾಡ್ತೇವೆ, ನೀನೇ ಬರಬೇಕಲ್ಲಿ. ವಿಶ್ವಧಾ ವಿಶ್ವಧಾರಕ. ನೋಡಿ, ವಿಶ್ವಧಾರಕ ಧಾ ಅಲ್ಲಿದೆ. ವಿಶ್ವಧಾ ಸಮೀಪತೋ ದೂರತಶ್ಚ ತ್ವಾಂ ಮನ್ಯಮಾನಾಯ ಮಹ್ಯಂ ಮನ್ಯವೇ ಜ್ಞಾನಾಯ ಮಾಮುಪೇಹಿ. ಸಮೀಪತಃ ದೂರತಶ್ಚ ತ್ವಾಂ ಮನ್ಯಮಾನಾಯ. ಈಗ ನಾವೇನು ಅಂದರೆ, ನಾವು ದೂರನೂ ಇಲ್ಲ ಹತ್ತಿರನೂ ಇಲ್ಲ. ಆದರೆ ದೂರ ಇರೋ ಹತ್ತಿರ ದೇವ್ರನ್ನ ತಿಳ್ಕೊಂಡಿದ್ದೇವೆ. ನಮ್ಗೆ ಒಂದು ಸ್ವಲ್ಪ ಇದು ಬಂತೀಗ. ದೇವರು ನಮಗೆ ಗೊತ್ತು. ತ್ವಾಂ ಮನ್ಯ. ಕೆಲಸಕ್ಕೆ ಯಾವ ಎಲ್ಲಿ ಸಿಗುತ್ತೆ ಗೊತ್ತೇ ಇಲ್ಲ. ಇಂಥದ್ದು ಸಿಗುತ್ತೆ ಒಬ್ಬ ಹೇಳ್ತಾನೆ, ಅವನಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಅದಕ್ಕೆ ಅದೇ ಗೊತ್ತಿದ್ರೆ ಫಸ್ಟು. ಮುಂದೆ ಹೋಗೋ ದಾರಿಗೆ ಇದು ಗೊತ್ತು, ಬಂದು ತುಡುಕಿರೋದು. ಅವ್ನು ಹೇಳಿದವರು ಒಂದು ರೋಲ್ ಇದೆ. ಅಷ್ಟರ ಮಟ್ಟಿಗೆ ನಮಗೆ ಗೊತ್ತಿದೆ. ಅಂಥ ನಮ್ಮ ಹತ್ರ ನೀನು ಯಾತಕ್ಕೆ ಬರಬೇಕು ಅಂತ ಹೆಚ್ಚು ಜ್ಞಾನ ಕೊಡಲಿಕ್ಕೋಸ್ಕರ ಬಾ. ಮನ್ಯವೇ ಜ್ಞಾನಾಯ ಮಾಂ ಉಪೇಹೀತಿ. ಜ್ಞಾನಕ್ಕೋಸ್ಕರ ಬಾ. ಡಾಕ್ಟ್ರ್ ಮನೆ ಬಂದು ಸುಮ್ಮನೆ ಹೋದ, ಏನು ಉಪಯೋಗ ಅದರಿಂದ? ಯಾತಕ್ಕೆ ಬರಬೇಕಾತ? ಔಷಧಿ ಕೊಡಲಿಕ್ಕೆ. ದೇವರನ್ನು ಯಾತಕ್ಕೆ ಕರಿತೇವೆ ಅಂದರೆ ಜ್ಞಾನ ಕೊಡು ಅಂತ ಕರಿತಾ ಇದ್ದೇವೆ, ಬಾ ಅಂತ ಹೇಳ್ತಾರೆ. ಸಮೀಪ ದೂರತೋಭಿಜ್ಞಂ ತ್ವಾಮುದ್ದಿಶ್ಯೈವ ತದ್ಗತಂ ಏಹಿ ವಿಷ್ಣೋ ನಮೇ ಶಕ್ತಿ ತ್ವದಾಹ್ವಾನೇಹಿ ಮಾಮುಪ ಇತಿ ಬ್ರಹ್ಮ ಅಸ್ತುವದ್ವಿಷ್ಣು ತತ್ ನಾಭ್ಯುತ್ಥಿತ ಪದ್ಮಗಃ ಇತಿ ಪಾದ್ಮೆ.
ಇಷ್ಟು ಅರ್ಥಕ್ಕೆಲ್ಲ ಒಂದು ಸಪೋರ್ಟ್ ಕೊಡೋಕ್ಕೋಸ್ಕರ ಒಂದು ಇಷ್ಟು ವಾಕ್ಯ ಕೊಟ್ಬಿಡ್ತಾರೆ ಆಚಾರ್ಯರಿಗೆ. ಏನಂತ ಈ ಮಂತ್ರದ ಅರ್ಥ ಇದು. ಈ ಮಂತ್ರ ಏನಿದೆ ಅದೇ ಅರ್ಥ ಹೇಳ್ತಕ್ಕಂಥದ್ದು. ಏನೇನಿದೆ ನೋಡಿ. ಸಮೀಪ ದೂರತಃ ಅಭಿಜ್ಞಂ, ಸಮೀಪ ದೂರತಃ ಅಭಿಜ್ಞಂ ತ್ವಾಮುದ್ದಿಶ್ಯ ಏವ ಮದ್ಗತಂ ಏಹಿ ವಿಷ್ಣೋ ನಮೇ ಶಕ್ತಿ ತ್ವದಾಹ್ವಾನೇಹಿ ಮಾಮುಪ. ಸಮೀಪ ದೂರತಃ ಅಭಿಜ್ಞಂ, ಸಮೀಪದಲ್ಲಿ ದೂರದಲ್ಲಿ ಸರ್ವಜ್ಞನಾಗಿ ನನ್ನನ್ನು ಪ್ರಾರ್ಥನೆ ಮಾಡ್ತಾಯಿದ್ದೆ, ಅದು ತಿಳಿದವನು ನಾನು ಪ್ರಾರ್ಥನೆ ಮಾಡ್ತೇನೆ. ಉದ್ದೇಶ್ಯೈವ ಮದ್ಗತಂ, ಮದ್ಗತ ಬಿಂಬರೂಪಿಯಾದ ಏನಿದೆಯಲ್ಲ, ಏಹಿ ವಿಷ್ಣು ಬಾ ಅಂತ ಕರಿತೇವೆ. ಆದರೆ ಸಮಸ್ಯೆ ಅಂದರೆ ನಮೇ ಶಕ್ತಿ ತ್ವದಾಹ್ವಾನೇಹಿ ಮಾಮುಪ, ಕರಿತೇವೆ ಶಕ್ತಿ ಇಲ್ಲ. ಯಾಕೆ ಶ್ರಾವಣ ಭಿಕ್ಷೆಗೆ ಎಲ್ಲರೂ ಕರೆಯೋದಿಲ್ಲ ಅಂತ ಏನು ಹೇಳ್ತಾರೆ? ಅದಕ್ಕೆ ಶಕ್ತಿ ಇಲ್ಲ. ಶಕ್ತಿ ಇಲ್ಲ, ಜಾಗ ಇಲ್ಲ ಮನೆಯಲ್ಲಿ, ಅನೇಕ ಸಮಸ್ಯೆಗಳು, ಗೊತ್ತಾಯ್ತಾ? ಶಕ್ತಿ ಇಲ್ಲ, ಕೆಲಸ ಮನೇಲಿ ಅನುಕೂಲ ಇಲ್ಲ, ಇಲ್ಲೇ ಮಾಡ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಆ ಶಕ್ತಿ ಇಲ್ಲ. ಎಲ್ಲರೂ ಪ್ರೇಮಿಷ್ಣ ಕರೀಲಿಕ್ಕಾಗತ್ತೆ, ಮಿನಿಸ್ಟ್ರಿಗೆ ಚೀಫ್ ಮಿನಿಸ್ಟ್ರ್ ಕರೆದು ಬರೋ ಗ್ಯಾರಂಟಿ ಇಲ್ಲ ಅವರು. ನಾವೆಲ್ಲ ಕರೆದ್ರೆ ಬರೋ ಪ್ರಶ್ನೆನೇ ಬರೋದಿಲ್ಲ. ಆದ್ದರಿಂದ ಕರೆಯೋ ಶಕ್ತಿ ಇಲ್ಲ ಅಂದರೆ ಕರೆದ್ರೆ ಏನೇನು ಮಾಡಬೇಕು? ವ್ಯವಸ್ಥೆ ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಅದು ಬರೀ ಕರೆದ್ಬೇಡ, ಬರೀ ಬಂದ ಹೋಗಿ ಬನ್ನಿ ಅಂತ ಕರೆದ್ರೆ ಸರಿ, ಅದಕ್ಕೆ ತಕ್ಕಂತೆ ನೋಡ್ಕೋಬೇಕು ನಾವು. ತಿಳಿತಾ ಇಲ್ಲ, ಅದಕ್ಕೆ ಆ ಶಕ್ತಿ ನಮಗಿಲ್ಲ. ಸಾಮಾನ್ಯವಾಗಿ ನಮಗೆ ಎಷ್ಟೋ ಸರ್ತಿ ದೊಡ್ಡ ಫಂಕ್ಷನ್ ಲಿಮಿಟೇಷನ್ ಮೀರಿ ಮಾಡೋಕ್ಕೆ ಬರೋದಿಲ್ಲ. ಆದರೆ ದೇವರು ನಮಗಂತೂ ದೇವ್ರ ಕರೆಯೋ ಶಕ್ತಿ ಇಲ್ಲವೇ ಇಲ್ಲ. ಸಾಮಾನ್ಯವಾಗಿ ದೊಡ್ಡವ್ರ ಕರೆ ಒಬ್ಬರೇ ಬರ್ತಾರಾ? ಅದಕ್ಕೆ ಸಾಮಾನ್ಯ ದೊಡ್ಡ ಬರೀದಾಗತ್ತೆ ಅವರೇ ಜಾಸ್ತಿ ಆಗಿಬಿಡ್ತಾರೆ. ಆಹ್ವಾನಿಗೆ ಅವರೇ ಇರ್ತಾರೆ. ಅವ್ರವ್ರು ಇರೋದು, ಅದು ನಾವೇನು ಮಾಡೋಕ್ಕೆ ಬರೋಲ್ಲ. ನಮ್ಮ ಯೋಗ್ಯತೆ ಇಲ್ಲ ಅಷ್ಟೇ ಹೊರತು ಬಂದದ್ದು ಅವರಲ್ಲ. ಅವ್ರು ಯಾರದ್ದು ಗೊತ್ತಿದ್ದು ಕರಿಬೇಕಲ್ಲೇನು? ಹೇಗಿದ್ರೆ ಹೇಗೆ ಕರಿದಾಗ ಒಂದಿಷ್ಟ ಆ ತಿಳುವಳಿಕೆ ಬೇಡ ಅಂತ ಕೇಳ್ತಾರೆ. ಇವತ್ತು ವೈಮಿಷ್ ದೊಡ್ಡ ಗ್ಯಾಂಗ್ ಬರುತ್ತೆ, ಎಲ್ಲಿ ಅಲ್ಲಿಂದ ಶುರುವಾಗುತ್ತೆ. ಮೇಂಟೈನ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರಾಗಿ ಬರಬೇಕಷ್ಟೇ. ಅವ್ರು ಬರೋ ಖರ್ಚು ಹೋಗೋ ಖರ್ಚು ಕೊಟ್ಟರೆ ಸಾಧ್ಯನೇ ಇಲ್ಲ ಯಾರಿಗೂ ಕೂಡ. ಎಷ್ಟು ಖರ್ಚಾಗುತ್ತೆ ಯೋಚನೆ ಮಾಡಿ. ಕೋಟಿಗಟ್ಟೆ ಅದು ಖರ್ಚಿದಿರಲ್ಲ. ಟ್ರಂಪನ್ನು ಖರ್ಚಾಗಿ ಎಷ್ಟು ಖರ್ಚಾಯಿತು? 100 ಕೋಟಿ ಖರ್ಚಾಯ್ತದೆ. 100 ಕೋಟಿ ಪ್ರತಿಯೊಂದು ಕಡೆ ಒಂದು ಜೊತೆಗೆ ಹಿಂದೆ ಮುಂದೆ ಎಷ್ಟೋ ದೊಡ್ಡ ಗುಂಪಿರಬೇಕು. ಅದಕ್ಕೆಲ್ಲ ವ್ಯವಸ್ಥೆಗಳು ಬೇಕು. ಎಷ್ಟು ಹಾಳಾಗುತ್ತೆ. ಅದನ್ನು ದೇವ್ರಿಗೆ ಕರೆಸ್ಬೇಕಾದ್ರೆ ಅವಾಗ ಇರ್ತಾರೆ. ಅಮೇರಿಕಾ ದೇಶಗಳಿಗೆ ಕಷ್ಟ ಇರುತ್ತೆ, ದೇವ್ರು ಜಗತ್ತು ಕರೆಸ್ಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ನಿರ್ವಾಹ ಇಲ್ಲ. ಬರದೇ ಹೋದರೆ ನಾವು ಉದ್ಧಾರ ಆಗಲ್ಲ, ಬರಬೇಕಷ್ಟೆ. ಶಕ್ತಿ ಮಾತ್ರ ನಮಗಿಲ್ಲ, ಅನುಗ್ರಹ ಮಾಡಬೇಕಷ್ಟೆ. ಸಮೀಪ ದೂರತಃ ಅಭಿಜ್ಞಂ ತ್ವಾಮುದ್ದಿಶ್ಯೈವ ಮದ್ಗತಂ ಏಹಿ ವಿಷ್ಣು ನಮೇ ಶಕ್ತಿ ತ್ವದಾಹ್ವಾನೇಹಿ ಮಾಮುಪಾ ಇತಿ. ಅವ್ರು ಬಂದರೆ ಒಳ್ಳೆ ಚೇರು ಎಲ್ಲ ಬೇಕಾಗ್ತದೆ ಕರೆಸಿದಾಗ. ನಾವೇನು ಚೌವಣ್ಣೆ ಸ್ಥಾಲಿವರಿ ದೇವರಿಗೆಲ್ಲ ಬ್ರಹ್ಮಾಂಡ ಮಂಟಪ ಬೇಕು. ಏನಿಲ್ಲ ಇಲ್ಲ ಮನೆಯಲ್ಲಿ. ಆವಾಹಯಾಮಿ ಏನು ಆವಾಹಯಾಮಿ ಈಗ ವೈದ್ಯತೆ ಆಯಿತು. ಅದಕ್ಕೆ ಮನಸ್ಸಿನಲ್ಲಿ ಮಾಡ್ಕೊಳ್ಳೋದು. ಮನಸ್ಸಿನ ಪೂಜೆ ಗಟ್ಟಿಯಾಗಿ ಮಾಡ್ಬೋದೇ ಹೊರತು ಹೊರಗಿನ ಪೂಜೆ ನಾವು ಎಷ್ಟು ಮಾಡಿದ್ರು ಕೂಡ ದೇವ್ರ ವೈಭವಕ್ಕೆ ಏನದು ಆಲ್ಮೋಸ್ಟ್ ಇಟ್ ಝೀರೋ ಆಯ್ತಾಗ್ಲಕ್ಕ. ಇತಿ ಪಾದ್ಮೆ ಇತಿ ಬ್ರಹ್ಮ. ಯಾರು ಸ್ತೋತ್ರ ಮಾಡ್ತಿದ್ರು ಗೊತ್ತಾ? ಇದನ್ನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನಿನ್ನ ಕರೆಯ ಶಕ್ತಿ ನಮಗಿಲ್ಲ ಅಂಥೇಳಿ. ನಾವಲ್ಲ, ನಿನ್ನ ಕರೆಯ ಶಕ್ತಿ ನಮಗಿಲ್ಲ. ವಿಷ್ಣು ತತ್ರ ಮತ್ತೆ ಯಾರಾತ ಬ್ರಹ್ಮದೇವರು? ಎಷ್ಟು ದೊಡ್ಡವರು. ತನ್ನಾಭಿ ಉತ್ಥಿತ ಪದ್ಮಗಃ, ನಾಭಿಕಮನದಿಂದ ಹುಟ್ಟಿದವರು. ಅವರೇ ಇಷ್ಟು ಮಾತಾಡಬೇಕಾದ್ರೆ ಉಳಿದವ್ರು ಏನು ಮಾಡೋಕ್ಕಾಗತ್ತೆ? ಈಗ ದುರ್ಯೋಧನ ಕರೆದ ಊಟಕ್ಕೆ ಬಾದಕ್ಕೆ ಜೋರು ಆ ರೀತಿ ಕರಿಬಾರ್ದು. ದುರ್ಯೋಧನ ಕರೆದ್ರೆ ಪಂಜಿತೆ ಆಗುತ್ತೆ. ಊಟ ಮಾಡ್ಕೊಂಡು ಹೋಗ್ಬಾ ಕಷ್ಟ ಅಂತ ಕರೆದ್ರೆ ಹೇಗಾಗುತ್ತೆ? ಶ್ರಾವಣಿಯಲ್ಲಿ ದಾರಿ ಕಂಡ ಬಂದು ಊಟ ಮಾಡ್ಕೊಂಡು ಹೋಗಿರ್ತಾನೆ. ಆ ಥರನೇ ಮಾಡಿದವು ದುರ್ಯೋಧನ. ಕೃಷ್ಣ ಏನು ಹೇಳಿದ ಅದಕ್ಕೆ? ಹೋದ, ಅದನ್ನು ಸಾಧ್ಯ ಇಲ್ಲ ಅಂತ. ನಿನ್ನ ವ್ಯವಸ್ಥೆ ಸರಿಯಿಲ್ಲ ಅಂಥೇಳಿ. ವ್ಯವಸ್ಥೆ ಸರಿಯಿಲ್ಲ. ಬರೀ ಈರುಳ್ಳಿ ಬೆಳ್ಳುಳ್ಳಿ ಬಾಳಿ ಊಟಕ್ಕೆ ಕೊಡಿ ಕೊಡ್ತಾರೆ. ನಿನ್ನ ವ್ಯವಸ್ಥೆ ಯಾವುದೂ ಸರಿಯಿಲ್ಲ ಅಂತ. ಮುಖ್ಯ ಭಕ್ತಿನೇ ಇಲ್ಲ ನಿನಗಿಲ್ಲ. ಈಗ ಅಲ್ಲಿಂದ ಶುರುವಾಯಿತು. ಮೇನ್ ಅದೇ. ಆಧಾರ ಇಲ್ಲದೆ ಹೋದರೆ ಅದಕ್ಕೆ ಆಹ್ವಾನಕ್ಕೆ ಅರ್ಥನೇ ಇಲ್ಲ. ಆಧಾರದ ಆಹ್ವಾನ ಇರಬೇಕು. ಅದು ಆಧಾರದ ಆಹ್ವಾನ ಅಂತ ಹಾಕಿರ್ತಾರಲ್ಲ, ಅದಿರಲೇಬೇಕು. ಸಮೀಪೆ ದೂರತಶ್ಚೈವ ಧ್ಯಾಯಂತಂ ತ್ವಾಂ ಸದಾ ವಿಭೋ ಮಾಮೇಹಿ ಜ್ಞಾನದಾನಾಯ ಇತ್ಯಾಹ ಗಾಧಿಸುತೋ ಹರಿಂ. ಗಾಧಿಸುತೋ ಹರಿಂ ಇತಿ ಸ್ಕಾಂದೆ. ಇನ್ನೊಂದು ಈ ಮಂತ್ರನ ವಿಶ್ವಾಮಿತ್ರರು ಕೂಡ ಹೇಳ್ತಾರೆ. ಗಾಧಿ ಅಂದರೆ ಗಾಧಿರಾಜನ ಮಗ ವಿಶ್ವಾಮಿತ್ರರು. ಗಾಧಿ ಅವರ ಅಪ್ಪನ ಹೆಸರು. ಆದ್ದರಿಂದ ಗಾಧಿ ವಿಶ್ವಾಮಿತ್ರರು ಪ್ರಾರ್ಥನೆ ಮಾಡ್ತಾರೆ. ಸಮೀಪೆ ದೂರತಶ್ಚೈವ ಧ್ಯಾಯಂತಂ ತ್ವಾಂ ಸದಾ ವಿಭೋ ಮಾಂ ಏಹಿ ಜ್ಞಾನದಾನಾಯ. ನಾವು ಕೊಡೋದೇನಿಲ್ಲ, ನೀನು ಮಾತ್ರ ನಮಗೆ ಕೊಡಲೇಬೇಕು. ಜ್ಞಾನದಾನಾಯ ಮಾಮೇಹಿ ಇತ್ಯಾಹ ಗಾಧಿಸುತ. ಮೆಂದೆಡಿದ್ದು ಬ್ರಹ್ಮದೇವರು, ಪರಮಾತ್ಮಂದೇ ಮಗ. ಇವರು ಗಾಧಿರಾಜನ ಮಗ. ಗಾಧಿರಾಜ ಯಾರು? ಇಂದ್ರಾವತಾರ ಗಾಧಿರಾಜ. ಆದ್ದರಿಂದ ಗಾಧಿಸುತಃ ವಿಶ್ವಾಮಿತ್ರ ಹರಿಂ ಪ್ರತಿ ಆಹ ಇತಿ ಅದು ಪಾದ್ಮೆ, ಇದು ಸ್ಕಾಂದೆ.
ನಾಭಿ ಪದ್ಮದಲ್ಲಿ ಹುಟ್ಟಿದವ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಪದ್ಮಪುರಾಣನೇ ಹೇಳಿಬಿಟ್ಟಿದ್ದಾರೆ. ಇದು ಸ್ಕಂದ ಪುರಾಣ. ಓತಮಸ್ಮಿನ್ ಜಗದ್ಯಸ್ಮಾತ್ ಓಂ ಇದು ಯಾಕೆ ಕೋಟ್ ಮಾಡ್ತಾರೆ ಆಚಾರ್ಯರು? ಎಲ್ಲರೂ ತುಂಬ ಜನ ಪ್ರಶ್ನೆ ಕೇಳ್ತಾರೆ, ತಪ್ಪದು. ನಿಯಮ ಇರೋದೇ ಹಾಗೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಉಪಬ್ರಹ್ಮಯೇತ್ ಅಂತ ಹೇಳಿರೋದ್ರಿಂದ ಅದನ್ನು ಕೋಟ್ ಮಾಡಿದರೆ ಕರಿ ಅಂತ ಹೇಳಬೇಕು. ಇವ್ರು ಏನು ತಿಳ್ಕೊಂಬಿಟ್ರು, ಆಚಾರ್ಯ ಕೋಟ್ ಮಾಡ್ತಾರೆ ಪುರಾಣ ಅಂತೇಳಿ, ಅದನ್ನೇ ಕೋಟ್ ಮಾಡಬೇಕಾದ ಆ್ಯಕ್ಚುಲಿ. ಬೇರೆ ಅರ್ಥ ಮಾಡೋಕ್ಕೆ ಅದು ವ್ಯಾಲಿಡ್ ಇಂಟರ್ಪ್ರಿಟೇಷನ್ ಎಲ್ಲಿ ಸಿಗೋದು ನಮಗೆ? ಪುರಾಣ, ಇತಿಹಾಸ ಪುರಾಣಗಳಲ್ಲಿ ಸಿಗೋದು. ಅವರೊಬ್ಬರೇ ಆಚಾರ್ಯೊಬ್ಬರೇ ಫಾಲೋ ಮಾಡಿದ್ದ. ಯುಕ್ತಿಯಿಂದ ಅರ್ಥ ಮಾಡಬಾರ್ದು, ಯಾವಾಗಲೂ ಕೂಡ ಯುಕ್ತಿಯಿಂದ ಅರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಈ ಪುರಾಣ ಇದಕ್ಕೆ ಹೊಂದಿಸ್ಲಿಕ್ಕೆ ಯುಕ್ತಿ ಮಾಡಬೇಕೇ ಹೊರತು ಯುಕ್ತಿ ಮೇನ್ ಆಗಬಾರ್ದು. ಕುಡ್ದವ್ರು ಏನು ತಿಳ್ಕೊಂಡ್ರು ನೋಡಿದ್ರೆ ಬೇರೆಯವರು ಒಂದು ಬರೀತಾರೆ, ಇವ್ರು ಕೊಟೇಶನ್ ಕೊಟ್ಬಿಡ್ತಾರೆ ಅಂತೇಳಿ. ಕೊಟ್ಟರೆ ಬೆಲೆ ಇರೋದು, ಇಲ್ಲದ್ರೆ ಬೆಲೆ ಬರೋದಿಲ್ಲ. ಹಾಂ ಯಾರು ಯಾವುದನ್ನು ಎಲ್ಲೆಲ್ಲ ಒಂದು ಕೋಟ್ ಮಾಡ್ತಾರೆ. ಒಂದು ಆಚಾರ್ಯರು 100 ಕೋಟ್ ಮಾಡಿ ಅವ್ರು 1 ಕೋಟ್ ಮಾಡಿ, ಆ ಥರ ಅದು ಲೆಕ್ಕಕ್ಕೆ ಬರೋದು. ಓತಮಸ್ಮಿನ್ ಜಗದ್ಯಸ್ಮಾತ್ ಓಮಿತ್ಯುಕ್ತ ಡಾಕ್ಯುಮೆಂಟ್ ಯಾಕೆ ಕೊಡ್ತೀರಿ? ಸುಮ್ಮನೆ ಮಾತಾಡಿದರೆ ಆಗುತ್ತೆ ಅಷ್ಟೇ, ಗೊತ್ತಾಯ್ತಾ? ಡಾಕ್ಯುಮೆಂಟ್ ನನ್ನ ಮಾತಿಗೆ ನಂಬಿಕೆಯಲ್ಲಿ ಹೇಳಿ ಅಂತ ಕೇಳಿದ್ರೆ ಏನರ್ಥ? ಹಾಗೆ ಹೇಳಬಾರ್ದು ಯಾವಾಗಲೂ ಕೂಡ. ಅದಕ್ಕೆ ಮಾತಿಗೆ ನಂಬಿಕೆ ಸಪೋರ್ಟ್ ಕೊಟ್ಟೇ ಮಾತಾಡಬೇಕಲ್ಲ. ಇತಿಹಾಸ ಪುರಾಣ ಡಾಕ್ಯುಮೆಂಟ್ ಇಲ್ಲದೆ ಹೋದರೆ ವೇದಾರ್ಥ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಂ ಹಾಂ ಈ ಸಿಕ್ಕಿಲ್ಲ ಅಂತ ಯಾವಾಗ ಹೇಳಬೇಕು ನೀವು? ಯಾವಾಗ ಹೇಳಬೇಕು ನೀವು ಅದನ್ನು ಸಿಕ್ಕಿಲ್ಲ ಅಂಥೇಳಿ? ಅವನು ಗೊತ್ತಿಲ್ಲದವ್ರು ಮೂರ್ಖ ಆಗ್ತಾನೆ ಹೊರತು ಇದು ಸರಿ. ಅದು ಗೊತ್ತಿಲ್ಲ. ಅದು ಆ ಕಾಲಕ್ಕೆ ಒಬ್ಬರು ಅಲ್ಲ ಆ ಕಾಲಕ್ಕೆ ಒಬ್ಬರು ಆಕ್ಷೇಪಣೆ ಮಾಡಲೇ ಇಲ್ಲ. 300 ವರ್ಷ ಆದಮೇಲೆ ಶುರು ಮಾಡಿದ್ರಿ ಆರ್ಗ್ಯುಮೆಂಟ್. ಅದು ತಕ್ಷಣ ಉತ್ತರ ಕೊಟ್ಟೇ ಬಿಟ್ಟರು. ವಿಜೇಂದ್ರ ಸ್ವಾಮಿ ತಕ್ಷಣ ಉತ್ತರ ಕೊಟ್ಬಿಟ್ರು, ತಡ ಮಾಡಲೇ ಇಲ್ಲ ಅದಕ್ಕೆ. ಆದ್ದರಿಂದ ಪ್ರಶ್ನೆ ನಮ್ಮಲ್ಲಿ ಯಾವ ಪ್ರಶ್ನೆಗೂ ಅವಕಾಶ ಇಲ್ಲ, ಉತ್ತರನೇ ಬರೀ. ಮಾಮೇಹಿ ಜ್ಞಾನದಾನಾಯ ಇತ್ಯಾಹ ಗಾಧಿಸುತೋ ಹರಿಂ ಓತಮಸ್ಮಿನ್ ಜಗದ್ಯಸ್ಮಾತ್ ಓಂ ಇತಿ ಉಕ್ತೋ ಹರಿ. ಓಂಕಾರಕ್ಕೆ ಇನ್ನೊಂದು ಅರ್ಥ ಇದೆ. ಓಂಕಾರಕ್ಕೆ ಏನರ್ಥ ಅಂದರೆ ಓತಮೇತಸ್ಮಿನ್ ಜಗದೇತ, ಇಡೀ ಜಗತ್ತೆಲ್ಲ ಯಾರಲ್ಲಿ ಓತ ಅವಲಂಬಿತವಾಗಿದೆಯೋ ಅದೇನಂತ ಓಂ ಅಂತ ಕರೀತಾರೆ. ಹರಿಹಿ ಸದಾ ತಮೇತಂ ಜಗದಾಧಾರಂ, ಅದು ವಿಶ್ವಧ. ತಮೇತಂ ಜಗದಾಧಾರಂ ಯತಯ ಸಮುಪಾಸತೆ ಇತಿ ಮಾನಸಂಹಿತಾಯ. ಈ ಯತಿಗಳು ಚೆನ್ನಾಗಿ ಉಪಾಸನೆ ಮಾಡ್ತಾರೆ ದೇವರನ್ನು ಅಂತ ಹೇಳ್ತಾರೆ. ನಮಗೆ ಯಾಕೆ ಹಗಲೆಲ್ಲ ಹಾಗೆ ಹೇಳ್ತಾರೆ? ಯತಿಗಳು ಉಪಾಸನೆ ಮಾಡ್ತಾರೆ, ಯತಿಗಳು ಉಪಾಸನೆ ಮಾಡಿ ಕೇಳ್ತಾರೆ ಅಂದರೆ ಎಲ್ಲ ಬಿಟ್ಟು ಇದಕ್ಕೇ ಕೂತವ್ರು ಸೈಂಟಿಸ್ಟ್ ಅಂತ ಕರೀತಾರೆ. ಯಾತಕ್ಕೆ? ಸೈನ್ಸ್ ಇಷ್ಟ ಆದರೆ ಸೈಂಟಿಸ್ಟ್ ಆಗಲ್ಲ. ಏನಾಗಬೇಕು ಅವನು? ಅದರಲ್ಲಿ ಪರಿಜ್ಞಾನ ಇರಬೇಕು. ಆ ಸೈಂಟಿಸ್ಟ್ನ ಕೇಳಿ ಅಂತ ಹೇಗೆ ಅದೇ ಫೀಲ್ಡಲ್ಲಿ ಇರ್ತಾನಂತ. ಯತಿಗಳು ಬೇರೆ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಈಗ ಮನೆಗೆ ಯಾವ ಕಮಿಟ್ಮೆಂಟ್ ಇಲ್ಲ ಅವರಿಗೆ, ಗೊತ್ತಾಯ್ತಾ? ಅದಕ್ಕೆ ಏನಾಗ್ತಾರೆ ಅವರು ಟೋಟಲ್ ಇನ್ವಾಲ್ವ್ಡ್ ಆದ್ದರಿಂದ ಸರಿಯಾಗಿ ಉಪಾಸನೆ ಮಾಡ್ತಾರೆ ಅಂತ ಅರ್ಥ. ನಾವೆಲ್ಲ ಆಫೀಸ್ಗೆ ಹೋಗಬೇಕು, ಪೂಜೆ ಮಾಡಬೇಕು. ಏನು ಮಾಡೋಕ್ಕೆ ನಮಗೀಗ? ಆಫೀಸಿಗೆ ತಕ್ಕ ಪೂಜೆ ಗಾಡ್ ಶರ್ಟ್ ಆಗಿ ಅವ್ರು ಆಫೀಸ್ಗೆ ಹೋಗಿಲ್ಲ, ಇರೋದೇ ಪೂಜೆಗೋಸ್ಕರ. ಅವಾಗ ಏನಾಯ್ತಾಗ ಕಂಪ್ಲೀಟ್. ಅದಕ್ಕೆ ಸಮುಪಾಸತೆ ಅಂತ ಕರೀತಾರೆ. ಯತಿಗಳು ಅಂದರೆ ಬೇರೆ ಎಲ್ಲ ಬಿಟ್ಟು ದೇವರಿಗೋಸ್ಕರವಾಗಿ ತೊಗೊಂಡವರಾದ್ದರಿಂದ ಅದೇ ವಿಷಯ ಗೊತ್ತಿರುತ್ತೆ, ಅದೇ ಫೀಲ್ಡಲ್ಲಿ ಇರ್ತಾರೋ, ಗೊತ್ತಾಯ್ತಾ? ಕ್ಯಾಶುಯಲ್ ಓದೋರಿಗೂ ಇವರಿಗೂ ತುಂಬ ವ್ಯತ್ಯಾಸ ಇದೆ. ಓತಮಸ್ಮಿನ್ ಜಗತ್ಯಸ್ಮಾದ್ ಓಮಿತ್ಯುಕ್ತೋ ಹರಿಃ ಸದಾ ತಮೇತಂ ಜಗದಾಧಾರಂ ಯತಯಃ ಸಮುಪಾಸತೆ ಇತಿ ಮಾನಸಂಹಿತಾಯಾಮ್. ಮಾನಸಂಹಿತಾ ಅಂತ ಒಂದು ಗ್ರಂಥ. ಅವೆಲ್ಲ ಸಂಹಿತಾ ಅಂತ ಎಲ್ಲಿ ಬರುತ್ತೋ ಅದೇನದು? ಪಂಚರಾತ್ರಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳು, ಅದಕ್ಕೆ ಸಂಹಿತೆಗಳು ಅಂತ ಕರೀತಾರೆ. ಇತಿ ಮಾನಸಂಹಿತಾಯಾಮ್ ಇಂದ್ರೋ ವಾ ಏತಾಭಿಃ ಮಹಾನಾತ್ಮಾನಂ ನಿರಮಮೀತ ಇತ್ಯಸ್ಯಾಪಿ ಉಕ್ತೋ ಏವ ಅರ್ಥಃ. ಇಂದ್ರೋ ವಾ ಏತಾಭಿಃ ಮಹಾನಾತ್ಮಾನಂ ನಿರಮಮೀತ ಅಂತ ಇನ್ನೊಂದು ವಾಕ್ಯ ಇದೆ. ಇಂದ್ರ ದೇವರೇನೆ ಸ್ವತಃ ಈ ಒಂದು ರುಕ್ಕಗಳಿಂದ ಏನು ಮಾಡಿದ್ದಾರೆ? ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಇಂದ್ರದೇವರೇ ಈ ರುಕ್ಕಗಳಿಂದ ಪರಮಾತ್ಮ ಸ್ತೋತ್ರ ಮಾಡಿದ ಮೇಲೆ ಅದು ಇಂದ್ರದೇವರ ಪರ ಆಗೋ ಚಾನ್ಸ್ ಇಲ್ಲ. ಯಾರ್ದಾಗಬೇಕು ಅದೀಗ? ಇದಾಯಿತು. ನಾವೆಲ್ಲ ಸಾರ್ ಅಂತ ಒಬ್ಬರು ಕರೀ, ಅವರು ಇನ್ನೊಬ್ಬರು ಸಾರು ಅಂತ ಕರೆ ಏನಾಗಿರ್ಬೇಕು? ಅವರು ದೊಡ್ಡವರಾಗಿರ್ಬೇಕು. ಆ ದೃಷ್ಟಿಯಿಂದ ಇಲ್ಲಿ ಇಂದ್ರದೇವರಿಂದ ಆರಾಧ್ಯ. ಅದಕ್ಕೆ ಹೇಳ್ತಾರೆ ಮಘವನ್ವಿದ. ಈ ರೀತಿ ಆಹ್ವಾನ ಮಾಡಿದವರು ಯಾರು? ಇಂದ್ರದೇವರೇ ಮಾಡಿದ್ದಾರೆ. ಇತ್ಯಸ್ಯಾಪಿ ಉಕ್ತೋ ಅರ್ಥಃ. ಈ ನಿರ್ಮಾಣಂ ನಾಮ ಆತ್ಮನಃ ತದ್ವ್ಯಾಖ್ಯಾನೇನ ಸ್ಥಾಪನಂ. ನಿರ್ಮಾಣ ಮಾಡೋದಂದ್ರೆ ಏನು? ವಿವರಣೆ ಕೊಟ್ಟು ಅದನ್ನು ಸ್ಥಾಪನ ಮಾಡೋದು. ಒಂದು ವಸ್ತುವನ್ನು ಗಟ್ಟಿ ಮಾಡೋದು ಏನರ್ಥ? ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಏನಾಗುತ್ತದು? ಗಟ್ಟಿಯಾಗುತ್ತೆ.
ಮೂಲಾರೂಢವನ್ನು ಹಿ ಅನ್ಯಥಾ ತಾಸಾಂ ಕರಣತ್ವಂ ಭವತಿ. ಇಲ್ಲವರು ಏನಂತ ಕರೆಯೋದಿಲ್ಲ, ಅವನ್ನು ಕರ್ಣ ಅಂತ ಕರೆಯೋದಿಲ್ಲ. ಕರ್ಣ ಅಂದ್ರೇನು? ಸಾಧನ ಅಂತ. ಸಾಧನದ ಮುಖ್ಯ ಉದ್ದೇಶ ಏನು? ಸಾಧ್ಯದ ಸಿದ್ಧಿ ಮಾಡಬೇಕು. ಸಾಧ್ಯದ ಸಿದ್ಧಿ ಮಾಡಬೇಕು. ಅದು ಯಾವಾಗ ಏನಾಗುತ್ತದೋ ಸಾಧನ ಅಂತ ಹೆಸರು ಬರುತ್ತೆ. ಸೊ ಇವೆಲ್ಲ ಕೂಡ ಸಾಧನವಾಗೋದು ಯಾವಾಗ? ದೇವರನ್ನು ಆಹ್ವಾನಿಸಿ ಜ್ಞಾನವನ್ನು ಕೊಡೋದು ಪ್ರಾರ್ಥನೆ ಮಾಡಿ ಜ್ಞಾನ ಪಡಿಬೇಕದ, ಅದು ಮಾತ್ರ ಸರಿ ಅಂತ ಹೇಳ್ತಾರೆ. ಅದೊಂದು ಘಟ್ಟ.